ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ ಏಪ್ರಿಲ್ 2026 ಬಗ್ಗೆ ನೋಡೋಣ. ಓಕೆ, ತುಂಬ ಜನ ವೇಟ್ ಮಾಡ್ತಾ ಇದ್ರಿ ಅನ್ಕೊಳ್ತೀನಿ. ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳಿದ್ರಿ. ಅಟ್ ದ ಸೇಮ್ ಟೈಮ್ ಟೆಲಿಗ್ರಾಮಲ್ಲೂ ಮೆಸೇಜ್ ಮಾಡಿದ್ರಿ, ಆಫೀಸ್ ನಂಬರಿಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಲ್ವಾ. ಡ್ಯೂ ಟು ಸಮ್ ರೀಸನ್ ಸ್ವಲ್ಪ ಲೇಟ್ ಆಯಿತು. ಓಕೆ, ಏಪ್ರಿಲ್ ಮಂತ್ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಮಾಡೋಕ್ಕೆ ವೆರಿ ಸಾರಿ ಫಾರ್ ದ್ಯಾಟ್. ಹಾಗಿದ್ರೆ ನೋಡೋಣ. ಆಗಿದ್ರೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಏಪ್ರಿಲ್ ಮಂತಲ್ಲಿ ಏನೇನು ಬೆಳವಣಿಗೆ ಆಗಿದೆ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಏನೇನು ಇಂಪಾರ್ಟೆಂಟ್ ಅನ್ನೋದು ನೋಡೋಣ. ಅದ್ರ ಜೊತೆಗೆ ಯಾರ್ಯಾರು ಕರ್ನಾಟಕ ಕರೆಂಟ್ ಅಫೇರ್ಸ್ ಅಪ್ಕಮಿಂಗ್ ಅಲ್ಲಿ ಇವಾಗ ಪಿ ಸಿ ನೋಟಿಫಿಕೇಶನ್ ಇದೆ, ವಿಲೇಜ್ ಅಕೌಂಟೆಂಟ್ ಇದೆ ಅಲ್ವಾ, ಪ್ರೊಬಬ್ಲಿ ನೋಟಿಫಿಕೇಶನ್ ಆಗ್ಬೋದು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದಿಸ್ ಮಂತ್ ಅಲ್ವಾ. ಹಾಗಿದ್ರೆ ಯಾರ್ಯಾರು ಜನವರಿಯಿಂದ ಮಾರ್ಚ್ ಕರೆಂಟ್ ಅಫೇರ್ಸ್ ನೋಡಿಲ್ಲ ತಪ್ಪದೆ ನೋಡಿ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಹಾಗಿದ್ರೆ ನೋಡೋಣ ಏಪ್ರಿಲ್ ಮಂತ್ ಅಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅಂತ ಬಂದಾಗ ಮೊದಲನೇದಾಗಿ ಸ್ವಚ್ಛ ಭಾರತ ಮಿಷನ್ ಅರ್ಬನ್ 2.0. ಓಕೆ, ಸ್ವಚ್ಛ ಭಾರತ ಮಿಷನ್ ಅರ್ಬನ್ 2.0 ಹಾಗಿದ್ರೆ ಇದು ಏನಕ್ಕೆ ನ್ಯೂಸ್ ಅಲ್ಲಿದೆ ಅಂದ್ರೆ, ಸೆಂಟರ್ ಇಂದ 2240.30 crores ಅನ್ನ ಕರ್ನಾಟಕಕ್ಕೆ ಇದು ಸೆಂಟರ್ ಅಲೋಕೇಟ್ ಮಾಡಿದೆ. ಯಾವ ಸ್ಕೀಮಿಗೆ? ಸ್ವಚ್ಛ ಭಾರತ ಮಿಷನ್ ಅರ್ಬನ್ 2.0 ಅಲ್ವಾ. ಇದಕ್ಕಿಂತ ಮುಂಚೆ ನಾವು ಸ್ವಚ್ಛ ಭಾರತ ಮಿಷನ್ ಅರ್ಬನ್ 2.0ಗಿಂತ ಮುಂಚೆ ಹಾಗಿದ್ರೆ ಸ್ವಚ್ಛ ಭಾರತ ಮಿಷನ್ ಯಾವಾಗ ಲಾಂಚ್ ಆಯ್ತು ಹೇಳಿ? ಐ ಥಿಂಕ್ ತುಂಬಾ ಜನ ಗೊತ್ತಿದೆ ಅಂದ್ಕೊಳ್ಳಿ. ಗಾಂಧಿ ಜಯಂತಿ ಅಕ್ಟೋಬರ್ 2014 ಅಲ್ಲಿ ಅಲ್ವಾ. 2014 ಅಲ್ಲಿ ಇದು ಲಾಂಚ್ ಆಗತ್ತೆ. ಅದರಲ್ಲಿ ಕೂಡ 2 ಫೇಸ್ ಇರುತ್ತೆ ಅಲ್ವಾ, ಫೇಸ್ 1 ಅಂಡ್ ಫೇಸ್ 2. ಫೇಸ್ 1 ಅಲ್ಲಿ ಯಾವ ತರ ಡಿಫರೆನ್ಸಿಯೇಷನ್ ಇರುತ್ತೆ, ಫೇಸ್ 2 ಅಲ್ಲಿ ಯಾವ ತರ ಡಿಫರೆನ್ಸಿಯೇಷನ್ ಇರುತ್ತೆ. ಓಕೆ, ಇದು ಬೋತ್ ಅರ್ಬನ್ ಅಂಡ್ ದ ರೂರಲ್ ಎರಡರಲ್ಲೂ ಲಾಂಚ್ ಆಗಿರುತ್ತೆ. ಓಕೆ, ಬಟ್ ಇವಾಗ ನ್ಯೂಸ್ ಅಲ್ಲಿ ಇರುವುದು ಅರ್ಬನ್ 2.0ಗೆ 1 ಫೇಸ್ ಮುಗಿದಿದೆ, ಅದನ್ನ 1 ಪಾಯಿಂಟ್ ಅಂತ ಕರೀತಾರೆ. ಈಗ ಫೇಸ್ 2 ಸ್ಟಾರ್ಟ್ ಆಗಿದೆ ಅಲ್ವಾ, ಈ 2.0 ಅಂತ ಕರೀತಾರೆ. ಓಕೆ, ಹಾಗಿದ್ರೆ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಅಂತ ನೋಡಿದಾಗ ಟೋಟಲಿ ಓವರ್ ಆಲ್ ಅರ್ಬನ್ ಅಥವಾ ಗ್ರಾಮೀಣ ಇರ್ಬೋದು, ಓಪನ್ ಡೆಫಿಕೇಶನ್ ನ ಫ್ರೀ ಮಾಡಬೇಕು. ಫ್ರೀ ಅಂದ್ರೆ ಲೈಕ್ ಏನೇನು ನಮ್ದು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಇರಲಿಲ್ಲ ರೂರಲ್ ಏರಿಯಾದಲ್ಲಿ ಅಲ್ವಾ, ಅದನ್ನ ಓಪನ್ ಡೆಫಿಕೇಶನ್ ಫ್ರೀ ಮಾಡಬೇಕನ್ನೋದು ಮೇನ್ ಅಜೆಂಡಾ ಆಗಿತ್ತು ಅಲ್ವಾ. ಅದಾದ್ಮೇಲೆ ಅದು ಯಾವಾಗ ಅಚೀವ್ ಟಾರ್ಗೆಟ್ ಅನ್ನ ಇಟ್ಕೊಳ್ಳುತ್ತೆ ಅಲ್ವಾ, ಯಾವಾಗ 2014 ಇಂದ 2019 ತನಕ. ಅದಾದ್ಮೇಲೆ ಏನಾಗುತ್ತೆ, 2020 ಇಂದ 2025 ತನಕ ಫೇಸ್ 2 ಸ್ಟಾರ್ಟ್ ಆಗುತ್ತೆ ಅಲ್ವಾ. ಇದು ಕೂಡ ಹಾಗೆ ಇಲ್ಲಿ ಅರ್ಬನ್ ಅಲ್ಲೂ ಕೂಡ ಫೇಸ್ 1 ಮುಗಿದ ನಂತರ ಯಾವಾಗ ಅಕ್ಟೋಬರ್ 1, 2021 ಅಲ್ಲಿ ಓಕೆ ಫೇಸ್ 2 ನ 2.0 ನ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ, ಹಾಗಿದ್ರೆ ಯಾವ ಮಿನಿಸ್ಟ್ರಿ ಅಂಡರ್ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಓಕೆ, ಹಾಗಿದ್ರೆ ಪರ್ಪಸ್ ಏನು? ಕ್ರಿಯೇಟಿಂಗ್ ದ ಗಾರ್ಬೇಜ್ ಫ್ರೀ ಸಿಟೀಸ್. ಓಕೆ, ನೋಡೇ ಇರ್ತೀರಾ ಬೆಂಗಳೂರಲ್ಲಿ ಐ ಥಿಂಕ್ ಯಾರ್ಯಾರು ಸರ್ವ್ ಅಂದ್ರೆ ಇಲ್ಲಿ ಯಾರು ವಾಸಿಸ್ತೀರೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಐ ಥಿಂಕ್ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಲೈಕ್ ಗಾರ್ಬೇಜ್ ಎಲ್ಲ ರೋಡ್ ಕಡೆ ಬಿದ್ಕೊಂಡಿರುತ್ತೆ. ಜನ ಎಷ್ಟೇ BBMP ಎಷ್ಟೇ ಟ್ರೈ ಮಾಡಿದ್ರು ಜನ ಹಾಕ್ತಾನೆ ಇರ್ತಾರೆ ಅಲ್ವಾ. ಸೊ ಓವರ್ ಆಲ್ ಪರ್ಪಸ್ ಏನಾಗುತ್ತೆ, ಗಾರ್ಬೇಜ್ ಫ್ರೀ ಸಿಟೀಸ್ ಬೈ 2026. ಓಕೆ, ಎಲ್ಲಿ ತನಕ? ಟಿಲ್ 2026 ತನಕ ಗಾರ್ಬೇಜ್ ಫ್ರೀ ಮಾಡ್ಬೇಕಂತ 2.0 ಅನ್ನ ಸ್ಟಾರ್ಟ್ ಮಾಡಿರೋದು. ಓಕೆ, ಹಾಗೆ ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಾ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮಾ ಅಲ್ವಾ, ನಮ್ಗೆ ಗೊತ್ತೇ ಆಗುತ್ತೆ. ಇಲ್ಲಿ ಕಾಂಟೆಕ್ಸ್ಟ್ ಏನಿದೆ, ಸೆಂಟರ್ ಇಂದ 2245.3 crore ಅನ್ನ ಗವರ್ಮೆಂಟ್ ಗೆ ಕೊಟ್ಟಿದೆ. ಅಂದ್ರೆ ವಿಚ್ ಮೀನ್ಸ್ ಸೆಂಟರ್ ಆಲ್ಸೋ ಸ್ಪಾನ್ಸರ್ಡಿಂಗ್ ಅಲ್ವಾ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಓಕೆ, ಹಾಗಿದ್ರೆ ಇದು ಆಲ್ ದಿ ಸ್ಟ್ಯಾಚ್ಯುಟರಿ ಟೌನ್ಸ್ ಇರ್ತಾರೆ, ಎಲ್ಲಾ ಕಡೆಗೂ ಇದನ್ನು ಕವರೇಜ್ ಆಗತ್ತೆ ಈ ಸ್ಕೀಮು. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಷ್ಟು ಫ್ಯಾಕ್ಟ್ಸ್ ಗಳನ್ನ ನೀವು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇದೆ. ಓಕೆ, ಅದ್ರ ಜೊತೆ ಮತ್ತೇನು ಅಂದ್ರೆ ಈ ಸ್ವಚ್ಛ ಭಾರತ ಸ್ಕೀಮ್ ಅನ್ನ ಸರ್ವೆ ಅಂತ ಮಾಡ್ಬೇಕಲ್ವಾ. ಹಾಗಿದ್ರೆ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಇಲ್ವಾ, ಅಥವಾ ಕರೆಕ್ಟ್ ಆಗಿ ಜನಕ್ಕೆ ರೀಚ್ ಆಗ್ತಿಲ್ಲ ಅಂತ ನೋಡಿದಾಗ ಟೋಟಲಿ ಸ್ವಚ್ಛ ಸರ್ವೇಕ್ಷಣ್ ಅಂತ ಒಂದು ಸರ್ವೆಯನ್ನ ಮಾಡ್ತಾರೆ ಅಲ್ವಾ. ಸ್ವಚ್ಛ ಸರ್ವೇಕ್ಷಣ್ ಬಗ್ಗೆ ಎಕ್ಸಾಮ್ ಅಲ್ಲಿ ಐ ಥಿಂಕ್ ರೀಸೆಂಟ್ ನಡೆದ KE ಎಕ್ಸಾಮಿನೇಷನ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಆಗಿದೆ. ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಏನಾದ್ರು ರ್ಯಾಂಕಿಂಗ್ ಬಂದ್ರೆ ಆ ರ್ಯಾಂಕ್ ಗಳು ಕೆಲವೊಂದು ಯಾವ್ಯಾವ ಡಿಸ್ಟ್ರಿಕ್ಟ್ಗಳು ಯಾವ್ಯಾವ ಸ್ಟೇಟ್ಗಳು ರ್ಯಾಂಕ್ ಗಳನ್ನ ಪಡೆದಿರೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಒಂದು ಫ್ಯಾಕ್ಚುಯಲ್ ಪಾಯಿಂಟ್ ಏನು ಅಂದ್ರೆ ಇಟ್ ಈಸ್ ಎ ವರ್ಲ್ಡ್ಸ್ ಲಾರ್ಜೆಸ್ಟ್ annual cleanliness survey. ಓಕೆ, ಇಟ್ ಈಸ್ ಎ ವರ್ಲ್ಡ್ ಲಾರ್ಜೆಸ್ಟ್ annual cleanliness survey. ಇದು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ?
ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ಓಕೆ, ಈ ಸರ್ವೆನ ಇಂಪ್ಲಿಮೆಂಟ್ ಮಾಡೋರು ಯಾರು? ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ಓಕೆ, ಹಾಗಿದ್ರೆ ಸ್ವಚ್ಛತಾ ಭಾರತ್ ಮಿಷನ್ ಟು ಅರ್ಬನ್ 2.0 ಅಂತ ಬಂದಾಗ, ಹಾಗಿದ್ರೆ ಏಮ್ ಏನಿದೆ, ಆಬ್ಜೆಕ್ಟಿವ್ ಏನು ಅಂತ ಬಂದಾಗ, ಓವರ್ ಆಲ್ ಫೋಕಸ್ ಏನು ಅಂದ್ರೆ ಅಲ್ವಾ, ಪೀಕರ್ ಸ್ಲಡ್ಜ್ ಮ್ಯಾನೇಜ್ಮೆಂಟ್ ಅಂತ ವಾಟರ್ ವೇಸ್ಟ್ ಟ್ರೀಟ್ಮೆಂಟ್, ಅಂದ್ರೆ ಏನು ವೇಸ್ಟ್ ವಾಟರ್ ಇರ್ತದೆ ಅದನ್ನ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು. ಹಾಗೆ ಗಾರ್ಬೇಜ್ ಅನ್ನ ಕಂಪ್ಲೀಟ್ ಫ್ರೀ ಆಗಿ ಮಾಡ್ಬೇಕು ಅನ್ನೋದು ಅಲ್ವಾ, ಫ್ರೀ ಗಾರ್ಬೇಜ್ ಸಿಟಿ ಅಂತ ಮಾಡ್ಬೇಕು ಅನ್ನೋದು. ಹಾಗೆ ಮಿನಿಮೈಸ್ ದ ಯೂಸ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಲ್ವಾ, ಇದರಿಂದ ಮೇನ್ ನಮ್ದು ಪೊಲ್ಯೂಷನ್ ಆಗಲಿಕ್ಕೆ ಕಾರಣ. ಹಾಗೆ ರೆಡ್ಯೂಸ್ ದ ಏರ್ ಪೊಲ್ಯೂಷನ್ ಬೈ ದ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ದ ವೇಸ್ಟ್ ಫ್ರಮ್ ದ ಕನ್ಸ್ಟ್ರಕ್ಷನ್ ಅಂಡ್ ದ ಡಿಮೊಲಿಷನ್ ಸೈಟ್ ಅಲ್ವಾ. ಹಾಗೆ ಬಯೋರಿಮಿಡೇಷನ್ ಆಫ್ ದ ಆಲ್ ದ ಲೆಗಸಿ ಡಂಪ್ ಸೈಟ್ಸ್. ಓಕೆ, ಬಯೋರಿಮಿಡೇಷನ್ ಟೆಕ್ನಿಕ್ ಅಂದ್ರೆ ಐ ಥಿಂಕ್ ಎಲ್ಲರೂ ಗೊತ್ತೇ ಇದೆ ಅಲ್ವಾ. ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಲಿವಿಂಗ್ ಆರ್ಗನಿಸಮ್ ನ ಯೂಸ್ ಮಾಡ್ತೀವಿ, ವಿಚ್ ಮೀನ್ಸ್ ಬ್ಯಾಕ್ಟೀರಿಯಾ, ಫಂಗೈ. ಓಕೆ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಇಟ್ ಇಸ್ ಎ ಲೈಕ್ ಏನು ಅಂದ್ರೆ ಬಯೋಟೆಕ್ನಾಲಜಿಕಲಿ ಪ್ರೊಸೆಸ್ ಅಲ್ವಾ. ಐ ಥಿಂಕ್ ನೀವು ಎನ್ವೈರನ್ಮೆಂಟ್ ಓದೇ ಇರ್ತೀರಾ ಅನ್ಕೋತೀನಿ. ಓಕೆ, ಹಾಗಿದ್ರೆ ಮೇಜರ್ ಆಬ್ಜೆಕ್ಟಿವ್ ಏನಂತ ಬಂದಾಗ, ಟು ಅಚೀವ್ ದಿ 100% ಸೈಂಟಿಫಿಕ್ ಪ್ರೊಸೆಸಿಂಗ್ ಆರ್ ಆಫ್ ದ ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಓಕೆ, ಸೈಂಟಿಫಿಕ್ ಪ್ರೊಸೆಸಿಂಗ್. ಓಕೆ, ಅಂದ್ರೆ ರಿಯೂಸ್ ರಿಸೈಕಲ್ ಅಂತ ಪ್ರೊಸೆಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡಿದೆ, ಅಚೀವ್ ಅನ್ನ ಮಾಡ್ಬೇಕನ್ನೋದು ಇರೋದು ಆಬ್ಜೆಕ್ಟಿವ್. ಯಾವುದು? ಸ್ವಚ್ಛತಾ ಭಾರತ್ ಮಿಷನ್ ಅರ್ಬನ್ 2.0. ಓಕೆ, ಹಾಗಿದ್ರೆ ಕಾಂಟೆಕ್ಸ್ಟ್ ಏನು? ಟೋಟಲಿ ಸೆಂಟರ್ ಇಂದ ಇಷ್ಟು ಎಲೋಕೇಶನ್ ಅಂತ ಆಗಿದೆ. ಹಾಗಿದ್ರೆ ಆ ನಂಬರ್ ಇಂಪಾರ್ಟೆಂಟಾ? ಪ್ರಾಬಬ್ಲಿ ಹೇಳಕ್ ಆಗಲ್ಲ. ಇದು ತುಂಬಾ ರೀಸೆಂಟ್ ನ್ಯೂಸ್ ಇದರಿಂದ ಅಪ್ಕಮಿಂಗ್ 1 ಮಂತ್ 2 ಮಂತ್ ನಿಮ್ಗೆ ಎಕ್ಸಾಮ್ ಇದ್ರೆ ಪ್ರಾಬಬ್ಲಿ ಕೇಳ್ಬೋದು, ಇನ್ನೇ ಬರ್ನು. ಬಟ್ ಬ್ಯಾಕ್ ಗ್ರೌಂಡ್ ನಿಮ್ಗೆ ಗೊತ್ತಿರಬೇಕು, ಸ್ವಚ್ಛ ಭಾರತ ಮಿಷನ್ ಯಾವಾಗ ಲಾಂಚ್ ಆಯ್ತು, ಹಾಗಿದೆ ಪರ್ಪಸ್ ಏನು, ಅದರ ಟೈಪ್ ಯಾವುದು, ಕವರೇಜ್ ಯಾವುದು, ಟೆನ್ಯೂರ್ ಎಲ್ಲಿ ತನಕ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕ್ಲಾರಿಟಿ ನಾನು ಏನಕ್ಕೆ ಹೇಳಿದೆ ಅಂದ್ರೆ, ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಬಗ್ಗೆ ಯಾಕೆ ಹೇಳಿದೆ ಅಂದ್ರೆ, ನಿಮ್ಗೆ ಅರ್ಬನ್ 2.0 ಯಾಕೆ ಸ್ಟಾರ್ಟ್ ಆಗಿದೆ, ಹಾಗಿದ್ರೆ 1.0 ದಲ್ಲಿ ಏನೇನಿತ್ತು ಅನ್ನೋದು ಗೊತ್ತಿರ್ಬೇಕಲ್ವಾ, ಅಂದಾಗ ಮಾತ್ರ ನಿಮ್ಗೆ ಇದು ಅರ್ಥ ಆಗುತ್ತೆ. ಓಕೆ, ಹಾಗೆ ಮುಂದಿನ ಸ್ಕೀಮ್ ಅಂತ ಬಂದಾಗ, ಇಟ್ ಇಸ್ ವೆರಿ ಪಾಪ್ಯುಲರ್ ಸ್ಕೀಮ್ ಆಲ್ಸೋ. ಇದ್ರ ಮೇಲೆ ಕ್ವಶನ್ಸ್ KS ಅಲ್ಲಿ ರೀಸೆಂಟ್ ಆದ ಎಕ್ಸಾಮ್ 384 ಸೀಟ್ಸ್ ಅಲ್ಲಿ ಇದ್ರ ಆಶಾ ಕಿರಣ್ ಮೇಲೆ ಸೆಕೆಂಡ್ ಟೈಮ್ ಎಕ್ಸಾಮ್ ನಡೀತಲ್ಲ, ಅದ್ರ ಮೇಲೆ ಕ್ವಶನ್ಸ್ ಕೂಡ ಕೇಳಿದ್ದಾರೆ ಆಶಾ ಕಿರಣ್ ಬಗ್ಗೆ ಅಲ್ವಾ. ಇದು ತುಂಬಾ 3-4 ಇಯರ್ಸ್ ಇಂದ ಓದ್ತಿದ್ರು ಅವ್ರಿಗೆ ಸ್ಕೀಮ್ ತುಂಬಾ ಪಾಪ್ಯುಲರ್ ಇದೆ. ಹಾಗಿದ್ರೆ ಇದು ಯಾಕೆ ನ್ಯೂಸ್ ಅಲ್ಲಿ ಅಂದಾಗ, ಆಶಾ ಕಿರಣ್ ಇನಿಷಿಯೇಟಿವ್ ಹ್ಯಾಸ್ ರೀಚ್ ದಿ ಅರೌಂಡ್ ದಿ 1.4 crore ಪೀಪಲ್ ಅಲ್ವಾ. ಇಟ್ ಇಸ್ ಎ ಅಚೀವ್ಮೆಂಟ್ ಆಫ್ ದಿ ಕರ್ನಾಟಕ ಗವರ್ಮೆಂಟ್. ಓಕೆ, ಆ ಕಾಂಟೆಕ್ಸ್ಗೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ. ಓಕೆ, ಹಾಗಿದ್ರೆ ಇದು ಬಿಫೋರ್ ಲಾಂಚ್ ಮಾಡಿದಾಗ ಏನಿತ್ತು ಅಂದ್ರೆ, ಇಟ್ ಇಸ್ ಲೈಕ್ ಅಂದ್ರೆ ಬ್ಲೈಂಡ್ನೆಸ್ ನ ಕರ್ನಾಟಕದಲ್ಲಿ ಕಡಿಮೆ ಮಾಡೋದು. ಅದರಿಂದ ಏನಾಗುತ್ತೆ, ಲಾಂಚ್ ಮಾಡ್ತಾರೆ, ಆಶಾ ವರ್ಕರ್ಸ್ ಏನಿರ್ತಾರಲ್ವಾ, ಆಶಾ ವರ್ಕರು ಎವ್ರಿ ಹೌಸ್ ಹೋಲ್ಡಿಗೆ ಹೋಗಿ ಅಂದ್ರೆ ಡೋರ್ ಸ್ಟೆಪ್ ಹೋಗ್ಬಿಟ್ಟು ಐಯನ್ನ ಚೆಕ್ ಮಾಡ್ತಾ ಇದ್ರು. ಓಕೆ, ಬಟ್ ಇವಾಗ ಅದು ಈಗ ಡೋರ್ ಸ್ಟೆಪ್ ಇಲ್ಲ. ಐ ಥಿಂಕ್ ಪೀಪಲ್ ಆರ್ ರೀಚಿಂಗ್ ದಿ ಹಾಸ್ಪಿಟಲ್. ಓಕೆ, ದಟ್ ಇಸ್ ದ ಮೇನ್ ರೀಸನ್ ನಾವು ಇವಾಗ ಡೋರ್ ಸ್ಟೆಪ್ ಡೆಲಿವರಿ ಏನಿತ್ತಲ್ಲ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಓಕೆ, ಒಂದು ನೆನ್ಪಿಟ್ಕೊಳ್ಬೇಕಾದದ್ದು. ಹಾಗಿದ್ರೆ ಇದು ಯಾವ ಡಿಪಾರ್ಟ್ಮೆಂಟ್ ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಬಂದಾಗ, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ದ ಫ್ಯಾಮಿಲಿ ವೆಲ್ಫೇರ್. ಓಕೆ, ಯಾವ ಡಿಪಾರ್ಟ್ಮೆಂಟು? ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ದ ಫ್ಯಾಮಿಲಿ ವೆಲ್ಫೇರ್. ಓಕೆ, ಹಾಗೆ ಆಬ್ಜೆಕ್ಟಿವ್ ಅಂತ ಬಂದಾಗ, ಆಸ್ ಸೆಡ್ ಯು ಲೈಕ್ ಟು ಇರಾಡಿಕೇಟ್ ದಿ ಅವಾಯ್ಡೇಬಲ್ ಬ್ಲೈಂಡ್ನೆಸ್ ಅಕ್ರಾಸ್ ದಿ ಕರ್ನಾಟಕ. ಒಂದು, ಟು ಇಂಪ್ರೂವ್ ದ accessible and the affordable vision care services. ಓಕೆ, ಇದು ಮೇಲು ಆಬ್ಜೆಕ್ಟಿವ್ ಆಗುತ್ತೆ. ಹಾಗಾದ್ರೆ ಕೀ ಸರ್ವಿಸ್ ಏನ್ ಕೊಡ್ತಾರೆ? ಪ್ರೀ ಐ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಐ ಥಿಂಕ್ ತುಂಬಾ ಜನ ಗೊತ್ತೇ ಇರುತ್ತೆ ಅಲ್ವಾ, ನಮ್ಮ ಹಳ್ಳಿಗಳ ಕ್ಯಾಂಪ್ಸ್ ಗಳು ಬರ್ತಾ ಹೋಗುತ್ತೆ ಅಲ್ವಾ. ಇಟ್ ಇಸ್ ಇನಿಷಿಯೇಟಿವ್ ಆಫ್ ದಿ ಆಶಾ ಕಿರಣ್ ಇನಿಷಿಯೇಟಿವ್. ಓಕೆ, ಇಟ್ ಇಸ್ ಲೈಕ್ ಪಾರ್ಟ್ ಆಫ್ ದ ಆಶಾ ಕಿರಣ್ ಇನಿಷಿಯೇಟಿವ್. ಓಕೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಸ್ಪೆಕ್ಟಿಕಲ್ ಫಾರ್ ದ ವಿಷನ್ ಕರೆಕ್ಷನ್. ಓಕೆ, ಹಾಗೆ ಪಿ ಕ್ಯಾಟ್ರಿಕ್ ಫ್ರೀ ಆಗಿ ಸರ್ಜರಿ ಕೂಡ ಮಾಡ್ತಾರೆ. ಓಕೆ, ಅರ್ಲಿ ಡಿಟೆಕ್ಷನ್ ಅಂಡ್ ಟ್ರೀಟ್ಮೆಂಟ್ ಆಫ್ ದ ಐ ಡಿಸೀಸ್ ಅಲ್ವಾ. ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಜ್ಜಿಗಿರ್ಬೋದು, ಕೆಲವೊಂದು ಕ್ಯಾಂಪ್ ಅಲ್ಲಿ ಐ ಆಪರೇಷನ್ ಅಂತ ಮಾಡ್ತಾರೆ ಅಲ್ವಾ, ಅವ್ರಿಗೆ ಒಂದು ಬ್ಲಾಕ್ ಸ್ಪೆಕ್ಸ್ ಕೂಡ ಕೊಡ್ತಾರೆ ಅಲ್ವಾ, ಐ ವಿಷನ್ಗೋಸ್ಕರ. ಸೊ ದಟ್ ಇಸ್ ಆಲ್ ದ ಪಾರ್ಟ್ ಆಫ್ ದಿ ಆಶಾ ಕಿರಣ್ ಇನಿಷಿಯೇಟಿವ್. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಎಷ್ಟು ಕ್ರೋರ್ ರೀಚ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ 1.4 crore is like is very important for an upcoming examination. You should remember ಇದ್ರ ಮೇಲೆ ಒಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆಗ್ಬಹುದು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬರುವಂತ ಸ್ಕೀಮ್ಗಳೇ ಯಾವುದು? ಕುಸುಮ ಸಂಜೀವಿನಿ ಪ್ರೋಗ್ರಾಮ್. ಓಕೆ, ಇಟ್ ಇಸ್ ಲೈಕ್ ಎ ನ್ಯೂ ಸ್ಕೀಮ್ ಅಲ್ವಾ, ನ್ಯೂ ಪ್ರೋಗ್ರಾಮ್ ಅಲ್ವಾ. ಹಾಗಿದ್ರೆ ಇದು ಯಾವ ರಿಲೇಟೆಡ್ ಅಂತ ಬಂದಾಗ, ಇಟ್ ಈಸ್ ಎ ಲೈಕ್ ಯಾರು ಬ್ಲಡ್ ರೇರ್ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್. ಓಕೆ, ಹಾಗಿದ್ರೆ ಸ್ಟಾರ್ಟಿಂಗ್ ನಾವು ಆ ರೇರ್ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ ಯಾವ ಡಿಸೀಸ್ ಅದು. ಓಕೆ, ಎಸ್ಪೆಷಲಿ
Hemophilia. Okay, hemophilia. Okay, sorry, hemophilia. Okay, hemophilia. It is not homophilia, it is a hemophilia. ಹಾಗಿದ್ರೆ ಹೆಮಿಯೋಫಿಲಿಯಾ ಅಂದ್ರೆ ಅಂತ ಬಂದಾಗ ಆ ಡಿಸೀಸ್ ಏನು ಅಂತ ಮೊದಲು ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋಣ. ಅದಾದ್ಮೇಲೆ ಸ್ಕೀಮ್ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ನಿಮ್ಗೆ ಫೇರ್ ಐಡಿಯಾ ಬರುತ್ತಲ್ವಾ. ಇಟ್ ಇಸ್ ಅ ರೇರ್ ಜೆನೆಟಿಕ್ ಬ್ಲೀಡಿಂಗ್ ಡಿಸಾರ್ಡರ್. ಓಕೆ, ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಇವಾಗ ನೀವೇನಾದ್ರೂ ಯಾವುದೋ ಒಂದು ಚಾಕುವಿನ ಅಥವಾ ಬ್ಲೇಡ್ ಇಂದ ಕೊಯ್ಕೊಂಡ್ರಿ. ಓಕೆನಾ, ಏನೋ ಒಂದು ಇದಾಗ್ಬಿಡ್ತು. ಅವಾಗ ಏನಾಗುತ್ತೆ, ಬ್ಲಡ್ ಬರ್ತಾ ಇರುತ್ತೆ. ಓಕೆ, ಆ ಬ್ಲಡ್ ಏನೋ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಓಕೆ, ಇದು ಪ್ರಾಬ್ಲಮ್ ಆಗುತ್ತೆ ಡ್ಯೂ ಟು ಸರ್ಟನ್ ಕೈಂಡ್ ಆಫ್ ಡೆಫಿಷಿಯನ್ಸಿ ಆಫ್ ದ ವಿಟಮಿನ್. ಓಕೆ, ಅದು ಯಾವ ವಿಟಮಿನ್ ಡೆಫಿಷಿಯನ್ಸಿ ಕಡಿಮೆ ಇದ್ರೆ ಬ್ಲಡ್ ಕ್ಲಾಟ್ ಆಗಲ್ಲ ಅನ್ನೋದು ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ. ವಿಟಮಿನ್ ಕೆ ನಾ, ವಿಟಮಿನ್ ಇ ನಾ, ಯಾವುದು ಅಂತ ಹೇಳಿ ನನಗೆ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಜನರಲ್ ಸೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಟ್ ಈಸ್ ಅ ರೇರ್ ಜೆನೆಟಿಕ್ ಬ್ಲೀಡಿಂಗ್ ಡಿಸಾರ್ಡರ್ ವೇರ್ ಬ್ಲಡ್ ಫೇಲ್ಸ್ ಟು ಕ್ಲಾಟ್ ಪ್ರಾಪರ್ಲಿ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ದ ಕ್ಲಾಟಿಂಗ್ ಫ್ಯಾಕ್ಟರ್. ಓಕೆ, ಇಟ್ ಇಸ್ ದ ಡಿಸೀಸ್ ದಟ್ ಇಸ್ ಕಾಲ್ಡ್ ಹೋಮಿಯೋಫೋಲಿಯಾ ಡಿಸೀಸ್ ಅಂತ ಕರೀತಾರೆ. ಓಕೆ, ಈ ಡಿಸೀಸ್ಗೋಸ್ಕರ ಒಂದು ಪ್ರೋಗ್ರಾಮ್ ಅನ್ನ ಕರ್ನಾಟಕ ಗವರ್ಮೆಂಟ್ ಲಾಂಚ್ ಮಾಡಿದೆ. ಮತ್ತು ಒಂದು ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಅಂದ್ರೆ ಇಂಡಿಯಾ ಹ್ಯಾಸ್ ದಿ ವರ್ಲ್ಡ್ ಹೈಯೆಸ್ಟ್ ನಂಬರ್ ಆಫ್ ಹೋಮಿಯೋಫಿಲಿ ಪೇಷಂಟ್ಸ್. ಓಕೆ, ಜಾಸ್ತಿ ನಮಗೆ ಇಂಡಿಯಾದಲ್ಲೇ ಹೈಯೆಸ್ಟ್ ಪೇಷಂಟ್ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಓಕೆ, ಹಾಗೆ ಅದರಲ್ಲಿ ಟೈಪ್ ಕೂಡ ಹೋಗಿದೆ, ಎ ಬಿ ಸಿ. ಓಕೆ, ಅದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ಇಂದಷ್ಟು ಇಂಪಾರ್ಟೆಂಟ್ ಆಗಲ್ಲ ನಿಮಗೆ. ಬಟ್ ಅಟ್ ದ ಸೇಮ್ ಟೈಮ್ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನು ಅಂದ್ರೆ, ಇದು ಹೋಮಿಯೋಫಿಲಿಗೆ ಒಂದು ಪ್ರೋಗ್ರಾಮ್ ತರೋದ್ರಿಂದ ಆ ಡೇ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಯಾವಾಗ? 17th ಏಪ್ರಿಲ್. ಓಕೆ, ಹಾಗಿದ್ರೆ ಈ ವರ್ಷದ ಥೀಮ್ ಏನು? ಎಕ್ಸಸ್ ಫಾರ್ ಆಲ್ ವುಮೆನ್ ಅಂಡ್ ಗರ್ಲ್ಸ್ ಬ್ಲೀಡ್ ಟು. ಓಕೆ, ಇದು ಟೋಟಲಿ ಓವರ್ ಆಲ್ ಹೆಮಿಯೋಫಿಲಿಯಾ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಾದದ್ದು ಒಂದು ಬೇಸಿಕ್ಗಳು. ಹಾಗಿದ್ರೆ ಸ್ಕೀಮ್ಗಳಲ್ಲಿ ಏನೇನಿದೆ, ಯಾವ ತರ ಇಂಜೆಕ್ಷನ್ ಫ್ರೀ ಆಗಿ ಕೊಡ್ತಿದ್ದಾರೆ ಅಥವಾ ಫ್ರೀ ಆಫ್ ಕಾಸ್ಟ್ ಅಥವಾ ನಾವು ಅದಕ್ಕೆ ಪೇ ಮಾಡ್ಬೇಕಂತ ಬಂದಾಗ, ಇಟ್ ಈಸ್ ಎ ಲೈಕ್ ಇಂಡಿಯಾಸ್ ಫಸ್ಟ್ ಪ್ರೊಫೈಲಿಕ್ಸಿಸ್ ಪ್ರೋಗ್ರಾಮ್. ಅಂದ್ರೆ ಇಟ್ ಇಸ್ ಲೈಕ್ ಪ್ರೊಫೈಲಿಕ್ಸ್ ಪ್ರೋಗ್ರಾಮ್ ಅಂದ್ರೆ ಮೀನಿಂಗ್ ಏನು ಅಂತ ನಮಗೆ ತಲೆಯಲ್ಲಿ ಕಾಡುತ್ತೆ ಅಲ್ವಾ. ಎನಿ ಮೆಡಿಕಲ್ ಟ್ರೀಟ್ಮೆಂಟ್ ಆರ್ ಆಕ್ಷನ್ ಆರ್ ಮೆಜರ್ಸ್ taken to prevent a disease or condition from the occurring or the spreading. ಓಕೆ, ಯಾವ್ದಾದ್ರು ಒಂದು ಡಿಸೀಸ್ ಅಥವಾ ಇದ್ರೆ ಆ ಡಿಸೀಸ್ ಅನ್ನ ಬರ್ದೇ ಇರ್ಲಿರ್ತಾರ, ರೋಗ ಬರ್ದೇ ಇರ್ತಾರ, ಒಂದು ಪ್ರಿವೆಂಟೇಬಲ್ ಸ್ಟೆಪ್ ಅನ್ನ ತಗೊಳ್ಳೋದು, ಅದನ್ನೇ ಪ್ರೊಫೈಲಿಕ್ಸಿಸ್ ಅಂತ ಕರೀತಾರೆ. ದಟ್ ಇಸ್ ದ ಸ್ಟೇಟ್ ವೈಡ್ ಪ್ರೊಫೈಲಿಕ್ಸಿಸ್ ಪ್ರೋಗ್ರಾಮ್ ಫಾರ್ ದ ಹೆಮಿಯೋಫಿಲಿಯಾ ಪೇಷಂಟ್ಸ್. ಓಕೆ, ಹಾಗಿದ್ರೆ ಪ್ರೀ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂಡ್ ದ ಪ್ರಿವೆಂಟಿವ್ ಕೇರ್. ಓಕೆ, ಹಾಗಿದ್ರೆ ensure the zero bleeds and improve the quality of the life. ಓಕೆ, ಇದು ಅದು ಆಬ್ಜೆಕ್ಟಿವ್. ಹಾಗಿದ್ರೆ ಕೀ ಫೀಚರ್ಸ್ ಏನಂತ ಬಂದಾಗ ಇಲ್ಲಿ ಈ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಓಕೆ, ಎಮಿಸಿ ಜುಂಬಾಂಬಾ ಇಂಜೆಕ್ಷನ್, ಪ್ರೊನೌನ್ಸಿಯೇಷನ್ ರಾಂಗ್ ಇರ್ಬೋದು, ಐ ಡೋಂಟ್ ನೋ. ಓಕೆ, ಈ ಇಂಜೆಕ್ಷನ್ ನೇಮ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಹಾಗಿದ್ರೆ ಟ್ರೀಟ್ಮೆಂಟ್ ಕಾಸ್ಟ್ ಕೂಡ ಫುಲ್ಲಿ ರಿಕವರ್ಡ್ ಬೈ ದಿ ಕರ್ನಾಟಕ ಗವರ್ಮೆಂಟ್. ಓಕೆ, ಏನೇ ಟ್ರೀಟ್ಮೆಂಟ್ ಏನಿದ್ರು ಅಪ್ ಟು 1 ಅಂದ್ರೆ ಏನು ಆಯುಷ್ಮಾನ್ ಭಾರತ್ ಇತ್ತಲ್ವಾ, ಆಯುಷ್ಮಾನ್ ಕರ್ನಾಟಕ ಕೂಡ ಅಪ್ರಾಕ್ಸಿಮೇಟ್ 5 lakh ಪರ್ ಇಯರ್ ಏನಾದ್ರು ಈ ತರ ಕಾಸ್ಟ್ ಇದ್ರೆ ಇದರಿಂದ ಪ್ರಾಬ್ಲಮ್ ಆಗಿದೆ, ಕರ್ನಾಟಕ ಗವರ್ಮೆಂಟ್ ಆ ಟ್ರೀಟ್ಮೆಂಟ್ ಕಾಸ್ಟ್ ಅನ್ನ ಕವರ್ ಮಾಡುತ್ತೆ. ಓಕೆ, ಇಷ್ಟು ನೆನಪಿಟ್ಕೊಳ್ಬೇಕಾದ ಥಿಂಗ್ಸ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಓಕೆ, ಇಂಜೆಕ್ಷನ್ ಗಿವನ್ ಟು ಒನ್ಸ್ ಅ ಮಂತ್. ಓಕೆ, ಸ್ಕೀಮ್ ಅನ್ನ ಕೊಡ್ತಾರೆ. ಇಂಜೆಕ್ಷನ್ ನೇಮ್ ಕೂಡ ಇಂಪಾರ್ಟೆಂಟ್, ಹಾಗೆ ಟ್ರೀಟ್ಮೆಂಟ್ ಕಾಸ್ಟ್ ಕೂಡ ಫುಲ್ಲಿ ರಿಕವರ್ಡ್ ಬೈ ದಿ ಕರ್ನಾಟಕ ಗವರ್ಮೆಂಟ್. ಇಟ್ ಇಸ್ ನಾಟ್ ಹಾಫ್ ಆರ್ 50%, 75%, ಫುಲ್ಲಿ ರಿಕವರ್ಡ್ ಬೈ ದಿ ಕರ್ನಾಟಕ ಗವರ್ಮೆಂಟ್. ಓಕೆ, ಹಾಗಿದ್ರೆ ಕುಸುಮ ಸಂಜೀವಿನಿ ಪ್ರೋಗ್ರಾಮ್ ರಿಲೇಟೆಡ್ ಟು ಏನು, ಯಾವ ಡಿಸೀಸ್ ರಿಲೇಟೆಡ್, ಆ ಡಿಸೀಸ್ ಬಗ್ಗೆ, ಹಾಗೆ ಕೆಲವೊಂದು ಫ್ಯೂಚರ್ಸ್ ಗಳ ಬಗ್ಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಅಷ್ಟು ತಲೆಗೆ ಇಟ್ಕೊಂಡ್ರೆ ಸಾಕು. ಓಕೆ, ಹಾಗಿದ್ರೆ ನೆಕ್ಸ್ಟ್ ಏನು ಅಂದ್ರೆ ಕರ್ನಾಟಕ ಸ್ಟೇಟ್ ಆಕ್ಷನ್ ಪ್ಲಾನ್ ಆನ್ ದಿ ಸ್ನೇಕ್ ಬೈಟ್ ಅಂಡ್ ದ ರ್ಯಾಬಿಸ್. ಓಕೆ, ಎರಡು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾರೆ. ಒಂದು ಸ್ಟೇಟ್ ಆಕ್ಷನ್ ಪ್ಲಾನ್ ಫಾರ್ ದ ಪ್ರಿವೆಂಟೇಷನ್ ಅಂಡ್ ದ ಕಂಟ್ರೋಲ್ ಆಫ್ ಸ್ನೇಕ್ ಬೈಟ್ ಎನ್ಮೋನಿಮಿಂಗ್. ಓಕೆ, ಒಂದು ಇದು ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ನೆಕ್ಸ್ಟ್ ಸ್ಟೇಟ್ ಆಕ್ಷನ್ ಪ್ಲಾನ್ ಫಾರ್ ದ ರ್ಯಾಬಿಸ್ ಎಲಿಮಿನೇಷನ್. ಓಕೆ, ರೇಬಿಸ್ ಎಲಿಮಿನೇಷನ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ. ರೀಸೆಂಟ್ ಆಗಿ ತುಂಬಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದರಿಂದ ಅಂದ್ರೆ ಸ್ಟ್ರೀಟ್ ಡಾಗ್ ಅನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋದು ಆಲ್ ದೋಸ್ ಥಿಂಗ್ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಾ ಇತ್ತು. ಡಿಫ್ರೆಂಟ್ ಕೈಂಡ್ ಆಫ್ ಒಪಿನಿಯನ್ ಬರ್ತಾ ಇತ್ತು ಅಲ್ವಾ. ಬಟ್ ಇವಾಗ ಕರ್ನಾಟಕ ಗವರ್ಮೆಂಟ್ ಕೂಡ ಎರಡು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದೆ. ಓಕೆ, ಕರ್ನಾಟಕ became the first state in India to eliminate the comprehensive snake bite action plan. Okay,
It is also achievement of the Karnataka government. That is the reason exam point of in the important ಆಗುತ್ತೆ. Karnataka became the first state in India to implement the comprehensive snake bite action plan. Okay, ಹಾಗಿದ್ರೆ ಏನೇನಿದೆ ಅಂತ ಬಂದಾಗ zero rabies death and reduce the snake bite incident by the 2030. Okay, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಯರ್ 2030 ಒಳಗೆ ಒಂದು ಜೀರೋ ರ್ಯಾಬಿಸ್ ಡೆತ್ ಅನ್ನ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಸ್ನೇಕ್ ಬೈಟ್ ಇನ್ಸಿಡೆಂಟ್ ಅನ್ನ ರಿಡ್ಯೂಸ್ ಮಾಡಬೇಕು ಅನ್ನೋದು ಕರ್ನಾಟಕ ಗವರ್ಮೆಂಟ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಯಾವಾಗ 2030. ಇಟ್ ಇಸ್ ನಾಟ್ 2025 or 2027 or 2020. ಇಟ್ ಇಸ್ ಎ 2030. ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಓಕೆ, ಹಾಗಿದ್ರೆ ಸ್ನೇಕ್ ಬೈಟ್ ಅಂತ ಬಂದಾಗ ಸ್ನೇಕ್ ಬೈಟ್ ಆಕ್ಷನ್ ಪ್ಲಾನ್ ಅಲ್ಲಿ ಸ್ನೇಕ್ ಬೈಟ್ ಡಿಕ್ಲೇರ್ಡ್ ಆಸ್ ಎ ನೋಟಿಫೈಡ್ ಡಿಸೀಸ್. ಹಾಗಿದ್ರೆ ಮೀನಿಂಗ್ ಏನು? ಇಟ್ ಈಸ್ ಲೈಕ್ ಎ ಮ್ಯಾಂಡೇಟರಿ ರಿಪೋರ್ಟ್. ಓಕೆ, ಸ್ನೇಕ್ ಬೈಟ್ ಬಗ್ಗೆ ಏನೇ ಕೇಸಸ್ ಆದ್ರೂ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಗೌರ್ಮೆಂಟಿಗೆ ಡಾಟಾವನ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ದಟ್ ಇಸ್ ದ ಮೇನ್ ರೀಸನ್ ನೋಟಿಫೈಯಬಲ್ ಡಿಸೀಸ್ ಅಂತ ಕರೀತಾರೆ. ಹಾಗಿದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ? ನೋಟಿಫೈಡ್ ಡಿಸೀಸ್ ಅಂತ ಡಿಸೀಸ್ ಬಗ್ಗೆ ಸರ್ವೆ ಅನ್ನ ಮಾಡುತ್ತೆ. ಅದಕ್ಕೆ ಬೇಕಾದ ಕೆಲವೊಂದು ಸ್ಟೆಪ್ ಗಳನ್ನ ತಗೊಳುತ್ತೆ. ಅಟ್ ದ ಸೇಮ್ ಟೈಮ್ ಫಂಡ್ ಕೂಡ ರಿಲೀಸ್ ಮಾಡುತ್ತೆ ಆ ಡಿಸೀಸ್ ಅನ್ನ ಎಲಿಮಿನೇಟ್ ಅಥವಾ ರಿಡ್ಯೂಸ್ ಮಾಡ್ಲಿಕ್ಕೋಸ್ಕರ. ದಟ್ ಇಸ್ ದ ಮೇನ್ ರೀಸನ್ ನೋಟಿಫೈಡ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿರೋದು. ಓಕೆ, ಕಂಪಲ್ಸರಿ ರಿಪೋರ್ಟಿಂಗ್ ಮಾಡಲೇಬೇಕಾಗತ್ತೆ. ಯಾರಿಗೆ? ಗೌರ್ಮೆಂಟ್ ಅವರಿಗೆ. ಓಕೆ, ಒಂದು. ಹಾಗಿದ್ರೆ ಎಲಿಮಿನೇಟ್ ದ ಡಾಗ್ ಮಿಡಿಯೇಟೆಡ್ ಹ್ಯೂಮನ್ ರ್ಯಾಬಿಸ್ ಬೈ ದಿ 2030. ಓಕೆ, ಈ ಆಕ್ಷನ್ ಪ್ಲಾನ್ ಪ್ರಕಾರ ರ್ಯಾಬಿಸ್ ಆಕ್ಷನ್ ಪ್ಲಾನ್ ಪ್ರಕಾರ 2030 ಅಲ್ಲಿ ಹ್ಯೂಮನ್ ರ್ಯಾಬಿಸ್ ಅದನ್ನ ಕಂಪ್ಲೀಟ್ಲಿ ಜೀರೋ ಆಗಿ ಮಾಡಬೇಕನ್ನೋದು ಮೇನು ಟಾರ್ಗೆಟ್ ಅನ್ನ ಇಟ್ಟುಕೊಂಡಿದೆ ಕರ್ನಾಟಕ ಗವರ್ಮೆಂಟ್ ಅವರು. ಓಕೆ, ಟೋಟಲಿ ಯಾವಾಗ ಆಕ್ಷನ್ ಪ್ಲಾನ್, ಹಾಗೆ ಅದ್ರ ಫುಲ್ ಫಾರ್ಮ್ಗಳು, ಹಾಗೆ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಓಕೆ, ಕರ್ನಾಟಕ ಬಿಕೇಮ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇಂಪ್ಲಿಮೆಂಟ್ ದ ಕಂಪ್ರಿಹೆನ್ಸಿವ್ ಸ್ನೇಕ್ ಬೈಟ್ ಆಕ್ಷನ್ ಪ್ಲಾನ್. ಓಕೆ, ಹಾಗಿದ್ರೆ ಮುಂದಿನ HPV ವ್ಯಾಕ್ಸಿನೇಷನ್ ಡ್ರೈವ್ ಟು ಪ್ರಿವೆಂಟ್ ದ ಸೆರಿವಿಕಲ್ ಕ್ಯಾನ್ಸರ್. ಓಕೆ, ಹಾಗಿದ್ರೆ ಸೆರಿವಿಕಲ್ ಕ್ಯಾನ್ಸರ್ ಅಂದ್ರೆ ಏನು? ಒಂದು ಕ್ವಶನ್ ತಲೆಯಲ್ಲಿ ಬರುತ್ತೆ ಅಲ್ವಾ? ಹಾಗಿದ್ರೆ HPV ಅಂತ ಬಂದಾಗ ಹ್ಯೂಮನ್ ಪಿಪಿಲೋಮಾ ವೈರಸ್. ಓಕೆ, ವ್ಯಾಕ್ಸಿನೇಷನ್. ಓಕೆ, ಟೋಟಲಿ ಏಮ್ ಏನಿದು? ಟು ಪ್ರಿವೆಂಟ್ ದ ಸೆರಿವಿಕಲ್ ಕ್ಯಾನ್ಸರ್ ಅಮಾಂಗ್ ದ ಅಡೋಲೆಸೆಂಟ್ ಗರ್ಲ್ಸ್. ಓಕೆ, ಟೋಟಲಿ ಯಾರ್ಯಾರಿಗೆ ಟಾರ್ಗೆಟ್ ಗ್ರೂಪ್ ಯಾರು? ಗರ್ಲ್ಸ್ ಏಜ್ ಅಬೌವ್ 14 ಇಯರ್ಸ್ ಅಂಡ್ ದ ಬಿಲೋ ದಿ 15 ಇಯರ್ಸ್. ಓಕೆ, ಈ ಟಾರ್ಗೆಟ್ ಗ್ರೂಪ್ ಅನ್ನ ಇಟ್ಕೊಂಡು ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿರೋದು ಯಾರು? ಕರ್ನಾಟಕ ಗವರ್ಮೆಂಟ್. ಯಾವ ಕ್ಯಾನ್ಸರ್, ಯಾವ ಡಿಸೀಸ್ಗೋಸ್ಕರ? ಇಟ್ ಇಸ್ ಲೈಕ್ ಸೆರಿವಿಕಲ್ ಕ್ಯಾನ್ಸರ್ಗೆ. ಓಕೆ, ಟೋಟಲಿ ಅರೌಂಡ್ ದಿ 6 lakh ಎಲಿಜಿಬಲ್ ಗರ್ಲ್ಸ್ ಐಡೆಂಟಿಫೈಡ್ ಇನ್ ಕರ್ನಾಟಕ. ಓಕೆ, ಅವರಿಗೆ ಈ ವ್ಯಾಕ್ಸಿನೇಷನ್ ಅನ್ನ ಕೊಡಲಾಗುತ್ತೆ. ಓಕೆ, ಹಾಗಿದ್ರೆ ಈ ವ್ಯಾಕ್ಸಿನೇಷನ್ ಫ್ರೀ ಆಫ್ ಕಾಸ್ಟ್ ಅಥವಾ ಸಮಥಿಂಗ್ ಗವರ್ಮೆಂಟ್ ಪ್ರೊವೈಡ್ ಮಾಡ್ತಿದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಫ್ರೀ ಆಫ್ ಕಾಸ್ಟ್ ಅಲ್ವಾ? ವ್ಯಾಕ್ಸಿನೇಷನ್ ಪ್ರೊವೈಡ್ ಫ್ರೀ ಆಫ್ ಕಾಸ್ಟ್ ಎಟ್ ದ ಗವರ್ಮೆಂಟ್ ಹೆಲ್ತ್ ಫೆಸಿಲಿಟೀಸ್ ಅಲ್ಲಿ ಫ್ರೀ ಆಗಿ ಇದನ್ನ ಕೊಡಲಾಗುತ್ತೆ. ಓಕೆ, ಅದಾದ್ಮೇಲೆ ಹಾಗಿದ್ರೆ ಹ್ಯೂಮನ್ ಪಿಪಿಲೋಮಾ ವೈರಸ್ ಬಗ್ಗೆ ಏನ್ ತಿಳ್ಕೊಳ್ಬೇಕಾದ್ದು ನಾವು? ಹಂಗಾದ್ರೆ ಇದ್ರ ಬಗ್ಗೆ ಏನು ಅಂತ ಬಂದಾಗ ಟೋಟಲಿ ಕಾಮನ್ ವೈರಲ್ ಇನ್ಫೆಕ್ಷನ್ ಟ್ರಾನ್ಸ್ಮಿಟೆಡ್ ಮೇನ್ಲಿ ಥ್ರೂ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ. ಓಕೆ, ಟೋಟಲಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ ಈ ವೈರಸ್ಗಳು, ಈ ಸೆರಿವಿಕಲ್ ಕ್ಯಾನ್ಸರ್ ಅನ್ನೋ ಒಂದು ಡಿಸೀಸ್ ಹೆಣ್ಮಕ್ಳಿಗೆ ಬರುತ್ತೆ. ಓಕೆ, ಅದ್ರ ಫ್ಯೂಚರ್ಸ್ ಬಗ್ಗೆ, ಅದ್ರ ಹೇಗೆ ಹರಡುತ್ತೆ ಎಲ್ಲ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಇಲ್ಲಿ ಓದ್ಕೊಳ್ಬಹುದು. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಓಕೆ, ಈ ಅದ್ರ ಬಗ್ಗೆ ಜಸ್ಟ್ ಈ ಪ್ರೋಗ್ರಾಮ್ ಯಾರ್ಯಾರಿಗೆ ಯಾರು ಟಾರ್ಗೆಟ್ ಮಾಡಿದ್ದಾರೆ ಅಬೌವ್ ದಿ 14 ಇಯರ್ಸ್ ಅಂಡ್ ಬಿಲೋ ದಿ 15 ಇಯರ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಏನು ಅಂದ್ರೆ ಟು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾರ್ಕ್ ಇನ್ ಬೆಂಗಳೂರು. ಹಾಗಿದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾರ್ಕ್ ಅನ್ನ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗ್ತಿದೆ ಅಂತ ಬಂದಾಗ ಒಂದು ನಾರ್ತ್ ಕಾರಿಡಾರ್ ಅಲ್ಲಿ, ಹಾಗೆ ಇನ್ನೊಂದು ಸೌತ್ ಕಾರಿಡಾರ್ ಅಲ್ಲಿ. ನಾರ್ತ್ ಕಾರಿಡಾರ್ ಅಲ್ಲಿ ಎಲ್ಲಿ? ದೊಡ್ಡ ಬೆಲವಂಗಲ ನಿಯರ್ ಗುಂಡನಹಳ್ಳಿ ವಿಲೇಜ್, ದೊಡ್ಡಬಳ್ಳಾಪುರ ರೀಜನ್ ಅಲ್ಲಿ. ಓಕೆ, ಹಾಗಿದ್ರೆ ಸೌತ್ ಕಾರಿಡಾರ್ ಅಲ್ಲಿ ಗೊಲಹಳ್ಳಿ ಇನ್ ಬೆಂಗಳೂರು ಸೌತ್ ಅಲ್ಲಿ. ಓಕೆ, ಎರಡು ಲೊಕೇಶನ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇದ್ರ ಮೇಲೆ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್, ಫ್ಯಾಕ್ಚುಯಲ್ ಕ್ವಶನ್ಸ್ ಆಗ್ಬೋದು. ಟು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾರ್ಕ್ ಅನ್ನ ಎಲ್ಲಿ, ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ ಅನ್ನೋದು ಕ್ವಶನ್ಸ್ ಕೇಳ್ಬೋದು ಇನ್ ನೆವರ್. ಓಕೆ, ಹಾಗಿದ್ರೆ ಇನ್ನೊಂದೇನು ಅಂದ್ರೆ ರೂರಲ್ ಸ್ಮಾರ್ಟ್ ವಿಲೇಜ್ ಸೆಂಟರ್ ಪ್ರಾಜೆಕ್ಟ್. ಓಕೆ, ಇದ್ರ ಓವರ್ ಆಲ್ ಏನು ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ?
ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಂತ ಬಂದಾಗ ಕಂಪ್ಲೀಟ್ಲಿ ಸೆಕೆಂಡ್ ಹೈಯೆಸ್ಟ್ ಫಾರೆಸ್ಟ್, ಫಸ್ಟ್ ಹೈಯೆಸ್ಟ್ ಅನ್ನೋದು ಗೊತ್ತಿಲ್ಲ ಎಕ್ಸಾಕ್ಟ್ ಫ್ಯಾಕ್ಟ್, ಐ ಆಮ್ ವೆರಿ ಸಾರಿ. ಐ ಥಿಂಕ್ ಇದು ಹೈಯೆಸ್ಟ್ ಫಾರೆಸ್ಟ್ ಅನ್ಕೋತೀನಿ ಅಲ್ವಾ ಉತ್ತರ ಕನ್ನಡದಲ್ಲಿ. ಓಕೆ, ಉತ್ತರ ಕನ್ನಡ ಅಥವಾ ಕಾರವಾರ ಡಿಸ್ಟ್ರಿಕ್ಟ್ ಅಂತ ಬಂದಾಗ ಓಕೆ, ಅಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ ಸಿರ್ಸಿ ಅಥವಾ ಸಮಥಿಂಗ್ ಯಲ್ಲಾಪುರ ಆ ರೀಸನ್ ಅಲ್ಲಿ, ದಾಂಡೇಲಿ ರೀಸನ್ ಅಂತ ಬಂದಾಗ ಕಂಪ್ಲೀಟ್ಲಿ ಮೊಬೈಲ್ ನೆಟ್ವರ್ಕ್ ಅನ್ನೋದು BSNL ಬಿಟ್ರೆ ಬೇರೆ ನೆಟ್ವರ್ಕ್ ಬರೋದೇ ಇಲ್ಲ. ಡಿಫಿಕಲ್ಟ್ ಟು ಗೆಟ್ BSNL ಆಸ್ ವೆಲ್ ಸಮಟೈಮ್ಸ್. ಓಕೆ, ಓಕೆ, ಹಾಗಿದ್ರೆ ಅಲ್ಲಿ ಕವರೇಜ್ ಅಲ್ಲಿನ ಕೆಲವೊಂದು ಪ್ಲೇಸ್ ಅನ್ನ ನಮ್ಮ ಟೆಲಿಕಾಂ ಸೆಕ್ಟರ್ ನ ಲೈಕ್ ಯಾವುದು ನೆಟ್ವರ್ಕ್ ರೀಸನ್ ಅನ್ನ ಅಂದ್ರೆ ಮೊಬೈಲ್ ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡೋಗೋಸ್ಕರ ಈ ಸ್ಕೀಮ್ ಅಂಡರು ಯಾರು GNA ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಓಕೆ, ಕೊಲಬರೇಷನ್ ವಿತ್ BSNL ಅಂಡ್ ಏಸರ್ ಇಂಡಿಯಾ, ಓಕೆ, ಇವ್ರ ಜೊತೆ ಮಾಡ್ಬಿಟ್ಟು ಹೈ ಸ್ಪೀಡ್ ವೈಫೈ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋದು. ಓಕೆ, ಎಲ್ಲಿ ಟೂರಿಸ್ಟ್ ಡೆಸ್ಟಿನೇಷನ್ ಆದ ಯಾಣ ಇರ್ಬೋದು, ಸಹಸ್ರಲಿಂಗ ಇರ್ಬೋದು, ಸಾತೋಡಿ ಫಾಲ್ಸ್ ಇರ್ಬೋದು, ಮಾಗೋಡ್ ಫಾಲ್ಸ್ ಇರ್ಬೋದು. ಓಕೆ, ಇದೆಲ್ಲ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅಲ್ವಾ. ಈ ಇಷ್ಟು ಪ್ಲೇಸಿಗೆ ವೈಫೈ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋದು. ಓಕೆ, ಟೋಟಲಿ ಇದ್ರದ್ದು ರೂರಲ್ ಸ್ಮಾರ್ಟ್ ವಿಲೇಜ್ ಸೆಂಟರ್ ಪ್ರಾಜೆಕ್ಟ್ ನ ಲೈಕ್ ಏನಿದು ಟಾರ್ಗೆಟ್ ಆಗಿದೆ. ಓಕೆ, ಅದಾದ್ಮೇಲೆ ವಾಹನ ಆಪ್, ವಾಹನ ಅಂತ ಬಂದಾಗ ಇದು ರಿಲೇಟೆಡ್ ಟ್ರಾನ್ಸ್ಪೋರ್ಟ್ ಅಂತ ಗೊತ್ತಾಗ್ಬಿಡುತ್ತಲ್ವಾ. ಹಾಗಿದ್ರೆ ಇದು ಯಾರಿಗೆ ಬರುತ್ತೆ, ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಬಂದಾಗ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಲಾಂಚ್ ದಿ ಜಿಯೋ ಫೆನ್ಸಿಂಗ್ ಬೇಸ್ಡ್ ವಾಹನ ಫಿಟ್ನೆಸ್ ಮೊಬೈಲ್ ಆಪ್ ಅಕ್ರಾಸ್ ದ ಆಲ್ ದ 66 RTOs. ಓಕೆ, ಹಾಗಿದ್ರೆ ಇದು ಏನು, ಪ್ರಿವೆಂಟ್ ದ ಇರ್ರೆಗ್ಯುಲರಿಟೀಸ್ ಇನ್ ಇಶ್ಯೂಯಿಂಗ್ ದ ಫಿಟ್ನೆಸ್ ಸರ್ಟಿಫಿಕೇಟ್ ಟು ದ ಕಮರ್ಷಿಯಲ್ ವೆಹಿಕಲ್ ಅಲ್ವಾ. ನಮ್ಗೆ RTO ಆಫೀಸ್ ಅಂತ ಬಂದಾಗ ವಿ ವಿಟ್ನೆಸ್ ಆಸ್ ವೆಲ್ there is a lot of corruption is happening ಅಲ್ವಾ. ಸುಮ್ಮನೆ ಯಾರ್ಯಾರೋ ಕಮರ್ಷಿಯಲ್ ವೆಹಿಕಲ್ ತಮ್ಮ ಇಂಜಿನ್ಗಳು ಸರಿ ಇದ್ದಿದ್ದು ಅಥವಾ ವೆಹಿಕಲ್ ಫಿಟ್ನೆಸ್ ಕರೆಕ್ಟ್ ಆಗದಿದ್ರು ಬ್ರೈಬ್ ಕೊಟ್ಬಿಟ್ಟು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ತಕೊಂಡು ಹೋಗ್ತಾರಲ್ವಾ. ಅದನ್ನ ಕಡಿವಾಣ ಮಾಡೋಗೋಸ್ಕರ ವಾಹನ ಆಪ್ ಅನ್ನೋದನ್ನ ಗೌರ್ಮೆಂಟ್ ಲಾಂಚ್ ಮಾಡಿದೆ. ಓಕೆ, ಟೋಟಲಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಬಂದಾಗ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೆ ಇ ಗವರ್ನೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಚಾಪ್ಟರ್ ಇದೆ ಅಲ್ವಾ. ಇ ಗವರ್ನೆನ್ಸ್ ಅಲ್ಲಿ ಇಂಥ ಇನಿಷಿಯೇಟಿವ್ಗಳ ಬಗ್ಗೆ ಕ್ವಶನ್ಸ್ಗಳು ಬರ್ಬೋದು ಇನ್ನೆವರ್. ಓಕೆ, ವಾಹನ ಆಪ್ ರಿಲೇಟೆಡ್ ಟು ಏನಂತ ಕೇಳ್ಬೋದು. ಓಕೆ, ಟೋಟಲಿ ಇದ್ರ ಏಮ್ ಅಂತ ಬಂದಾಗ ಟು ಪ್ರಿವೆಂಟ್ ದ ಇರ್ರೆಗ್ಯುಲರಿಟೀಸ್ ಇನ್ ದ ಇಶ್ಯೂ ಇನ್ ದ ಫಿಟ್ನೆಸ್ ಸರ್ಟಿಫಿಕೇಟ್ ಟು ಕಮರ್ಷಿಯಲ್ ವೆಹಿಕಲ್. ಓಕೆ, ಟೋಟಲಿ ಹಾಗಿದ್ರೆ ಇದು ಲಾಂಚ್ ಮಾಡಿದ್ದು ಯಾರು, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ. ಓಕೆ, ಟು ಪ್ರೊವೈಡ್ ದ ಡಿಜಿಟಲ್ ಆಕ್ಸೆಸ್ ಟು ವೆಹಿಕಲ್ಸ್ ಅಂಡ್ ಡ್ರೈವರ್ ರಿಲೇಟೆಡ್ ಸರ್ವಿಸ್ ವಿತೌಟ್ ವಿಸಿಟಿಂಗ್ ದ RTO. ಓಕೆ, RTO ಆಫೀಸ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತೆ. ಓಕೆ, ಡಿಜಿಟಲ್ ಡಾಕ್ಯುಮೆಂಟ್ ಅಂತ ಕೊಡಬೇಕು, ವೆಹಿಕಲ್ಸ್ ಸಮಥಿಂಗ್ ದರ್ ಇಸ್ ಅ ಲಾಟ್ ಆಫ್ ಫೀಚರ್ ಅಂಡ್ ಸರ್ವಿಸು, ಸೇಫ್ಟಿ ವೆರಿಫಿಕೇಶನ್ ಅದೆಲ್ಲ ಕ್ಯೂ ಫೀಚರ್ಸ್ ಆಫ್ ದಿ ಈ ವಾಹನ ಆಪ್. ಓಕೆ, ಅದಾದ್ಮೇಲೆ ಶರಾವತಿ ಪಂಪ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಲ್ವಾ. ಐ ಥಿಂಕ್ ಶರಾವತಿ ಪಂಪ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಬಂದಾಗ ಇಟ್ ವಾಸ್ ಇನ್ ದ ಲೈಕ್ ತುಂಬಾ ನ್ಯೂಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಇತ್ತು ಅಲ್ಲ. ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಜನಗಳು ತುಂಬಾ ಸ್ಟ್ರೈಕ್ ಗಳು ಮಾಡಿದ್ರು ಈ ಸ್ಕೀಮ್ ಅನ್ನು, ಈ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಆಗದೆ ತರ, ಬಿಕಾಸ್ ಬಯೋಡೈವರ್ಸಿಟಿ ಸಮ್ ಅದರ್ ನ್ಯಾಷನಲ್ ಪಾರ್ಕ್, ಅದ್ರ ಜೊತೆಗೆ ಕೆಲವೊಂದು ಆದಿವಾಸಿಗಳು ಅಲ್ಲಿ ಜನಕ್ಕೆ ತುಂಬಾ ಪ್ರಾಬ್ಲಮ್ಸ್ ಗಳು ಆಗುತ್ತೆ. ಓಕೆ, ಪೀಸ್ಫುಲ್ ಆಗಿ ಜನಗಳು ಬದುಕ್ತಾ ಇದ್ದಾರೆ, ಬಟ್ ಸ್ಟಿಲ್ ಇಂಥ ಪ್ರಾಜೆಕ್ಟ್ ಗಳಿಂದ ಎನ್ವೈರನ್ಮೆಂಟ್ ಅಗೇನ್ಸ್ಟ್ ಪ್ರಾಜೆಕ್ಟ್ ಗಳಿಂದ ತುಂಬಾ ಪ್ರಾಬ್ಲಮ್ಸ್ ಗಳು ಆಗುತ್ತೆ, ಜಸ್ಟ್ ಬಿಕಾಸ್ ಆಫ್ ಲೈಕ್ ಈಗ ಆಲ್ರೆಡಿ ಬೆಂಗಳೂರಿಗೆ ವಾಟರ್ ಅನ್ನ ಪ್ರೊವೈಡ್ ಮಾಡೋಗೋಸ್ಕರ ದರ್ ಇಸ್ ಅ ಲಾಟ್ ಆಫ್ ಪ್ರಾಜೆಕ್ಟ್. ಓಕೆ, ಮೇಕೆದಾಟು ಪ್ರಾಜೆಕ್ಟ್ ಇರ್ಬೋದು, HLO ಪ್ರಾಜೆಕ್ಟ್ ಇರ್ಬೋದು, ತುಂಬಾ ಪ್ರಾಜೆಕ್ಟ್ಗಳ ಜೊತೆಗೆ ಈ ಪ್ರಾಜೆಕ್ಟ್ ಗಳನ್ನು ಗೌರ್ಮೆಂಟ್ ತಗೊಂಡಿರೋ ಸ್ಟೆಪ್ಸ್ ಸರಿಯೋ ತಪ್ಪು ಗೊತ್ತಿಲ್ಲ, ಬಟ್ ಕೋರ್ಟ್ ವಿಲ್ ಡಿಸೈಡ್ ದಟ್. ಬಟ್ ಇವಾಗ ಈ ಸ್ಕೀಮ್ಗೆ ಇಂಪ್ಲಿಮೆಂಟ್ ಮಾಡೋಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಓಕೆ, ಹಾಗಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಏನ್ ತಿಳ್ಕೊಳ್ಬೇಕು ಅಂತ ಬಂದಾಗ ಟೋಟಲಿ ಇಲ್ಲಿ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಶರಾವತಿ ಇಟ್ ಸೆಲ್ಫ್ ಇಸ್ ನೇಮ್ ಇಟ್ ಸೆಲ್ಫ್ ಸೇಸ್ ಅಲ್ವಾ. ಹಾಗಿದ್ರೆ ರಿಲೇಟೆಡ್ ಟು ಶರಾವತಿ ರಿವರ್ ಇನ್ ಕರ್ನಾಟಕ. ಓಕೆ, ಟೋಟಲಿ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್. ಓಕೆ, ಇಟ್ ಇಸ್ ಎ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್. ಓಕೆ, ಹಾಗಿದ್ರೆ ಕೆಪಾಸಿಟಿ ಎಷ್ಟು, 2000 ಮೆಗಾವ್ಯಾಟ್. ಓಕೆ, ಹಾಗಿದ್ರೆ ಕನ್ಸಿಡರ್ ದಿ ಲಾರ್ಜೆಸ್ಟ್ ಪಂಪ್ಡ್ ಸ್ಟೋರೇಜ್ ಪವರ್ ಜನರೇಷನ್ ಯೂನಿಟ್ ಇನ್ ಇಂಡಿಯಾ. ಓಕೆ, ಈ ಪ್ರಾಜೆಕ್ಟ್ ಅನ್ನ ಏನಂತ ಲೈಕ್ ಕನ್ಸಿಡರ್ ದಿ ಲಾರ್ಜೆಸ್ಟ್ ಪಂಪ್ಡ್ ಸ್ಟೋರೇಜ್ ಪವರ್ ಜನರೇಷನ್ ಯೂನಿಟ್ ಇನ್ ಇಂಡಿಯಾ. ಹಾಗಿದ್ರೆ ಇದು ಯಾರು ಡೆವಲಪ್ ಮಾಡ್ತಾರೆ ಅಂತ ಬಂದಾಗ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡ್ತಾರೆ. ಹಾಗಿದ್ರೆ ಇಲ್ಲಿ ಏನಾಗಿದೆ ಅಂದ್ರೆ
ಒಂದು ರಿಸರ್ವರ್ ಇರುತ್ತೆ, ಒಂದು ಅಪ್ಪರ್ ರಿಸರ್ವರ್, ಓಕೆ, ಒಂದು ಲೋವರ್ ರಿಸರ್ವರ್. ಅಪ್ಪರ್ ರಿಸರ್ವರ್ ಯಾವ್ದು ಬರುತ್ತೆ ಡ್ಯಾಮು? ತಲೆಕಾಲೆ ಡ್ಯಾಮ್, ಓಕೆ. ಇಲ್ಲಿ ಗೇರ್ಸೊಪ್ಪ ಡ್ಯಾಮ್, ಓಕೆ. ಇಲ್ಲಿಂದ ಅಪ್ಪರ್ ರಿಸರ್ವರ್ ಇಂದ ವಾಟರ್ ಅನ್ನ ಪಂಪ್ ಮಾಡಿಬಿಟ್ಟು ಇಲ್ಲಿ ಪ್ರೊವೈಡ್ ಮಾಡಿಬಿಟ್ಟು ಲೋವರ್ ರಿಸರ್ವರ್ಗೆ ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡುವುದು ಅನ್ನೋದು ಕಾನ್ಸೆಪ್ಟ್. ಬಟ್ ಹಾಗಿದ್ರೆ ಇಲ್ಲಿ ಬೋನ್ ಆಫ್ ಕಂಟೆನ್ಷನ್ ಏನು ಅಂತ ಬಂದಾಗ, ಟೋಟಲಿ ಎನ್ವೈರನ್ಮೆಂಟಲ್ ಕನ್ಸರ್ನ್ ಅಂತ ಬಂದಾಗ ಪ್ರೊಜೆಕ್ಟ್ ಏರಿಯಾ ಏನಿದೆ ಅಲ್ವಾ, ಈ ಪ್ರಾಜೆಕ್ಟ್ ಅನ್ನ ಫಿಗರ್ ಔಟ್ ಮಾಡಿರೋದು, ಇಟ್ ಇಸ್ ಅ ಫಾಲ್ ವಿತ್ ಇನ್ ದ ಶರಾವತಿ ವ್ಯಾಲಿ ಲಯನ್ ಟೇಲ್ಡ್ ಮ್ಯಾಸಿಕ್ ಸೆಂಚುರಿ. ಓಕೆ, ಪ್ರಾಣಿಗಳ ಬಗ್ಗೆ ನೀವು ಕೇಳೇ ಇರ್ತೀರ ಅಲ್ವಾ. ಈ ವ್ಯಾಲಿಯಲ್ಲಿ ಇದರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದು ಇಕೋ ಸೆನ್ಸಿಟಿವ್ ಫಾರೆಸ್ಟ್ ಇರ್ಬೋದು, ಬಯೋಡೈವರ್ಸಿಟಿ ಇರ್ಬೋದು, ಅದಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ದಟ್ ಇಸ್ ದ ಮೇನ್ ರೀಸನ್ ಅಲ್ಲಿನ ಜನಗಳು ಇದ್ರ ವಿರುದ್ಧ ಕೋರ್ಟಿಗೆ ಹೋಗಿರೋದು. ಓಕೆ, ಹಾಗಿದ್ರೆ ಮುಂದೆ ಏನು ಸ್ಟೆಪ್ ತಗೊಳತ್ತೆ ಅಂತ ಬಂದಾಗ ನೋಡೋಣ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇದು ಯಾವ ರಿವರಿಗೆ ಬರುತ್ತೆ? ಓಕೆ, ಇಟ್ ಇಸ್ ಕನ್ಸಿಡರ್ಡ್ ದಿ ಲಾರ್ಜೆಸ್ಟ್ ಪಂಪ್ಡ್ ಸ್ಟೋರೇಜ್ ಪವರ್ ಜನರೇಷನ್ ಯೂನಿಟ್ ಇನ್ ಇಂಡಿಯಾ. ಹಾಗಿದ್ರೆ ಇದು ಯಾರು ಡೆವಲಪ್ ಮಾಡ್ತಾರೆ? ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, ಹಾಗಿದ್ರೆ ಇದು ಮಧ್ಯೆ ಬರೋ ಎರಡು ಡ್ಯಾಮ್ಗಳು ಯಾವುದು? ಅದು ಒಂದು ತಲಕಾಲೆಲ್ಲ ಡ್ಯಾಮ್ ಮತ್ತು ಗೇರ್ಸೊಪ್ಪ ಡ್ಯಾಮ್. ಓಕೆ, ಯಾವ ರೀಸನ್ ಅಂಡರ್ ಬರೋ ಸೆಂಚುರಿಯಲ್ಲಿ? ಶರಾವತಿ ವ್ಯಾಲಿ ಲಯನ್ ಟೇಲ್ ಮ್ಯಾಸಕ್ ರೀಸನ್ ಸೆಂಚುರಿಯಲ್ಲಿ ಇದು ಬರುತ್ತೆ. ಓಕೆ, ಹಾಗಿದ್ರೆ ಶರಾವತಿ ರಿವರ್ ಅಂತ ಬಂದಾಗ, ಹಾಗಿದ್ರೆ ಇಟ್ ಇಸ್ ಎ ವೆಸ್ಟ್ ಫ್ಲೋಯಿಂಗ್ ರಿವರ್ ಆರ್ ಈಸ್ಟ್ ಫ್ಲೋಯಿಂಗ್ ರಿವರ್? ಇಟ್ ಇಸ್ ಎ ವೆಸ್ಟ್ ಫ್ಲೋಯಿಂಗ್ ರಿವರ್. ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಟೋಟಲ್ ಲೆಂತ್ ಅಂತ ಬಂದಾಗ ಇದರಲ್ಲಿ 128 ಕಿಲೋಮೀಟರ್ ಇದೆ ಅಪ್ರಾಕ್ಸಿಮೇಟ್. ಓಕೆ, ಹಾಗಿದ್ರೆ ಮೇಜರ್ ಟ್ರಿಬ್ಯೂಟರಿ ಕೂಡ ಉಪನದಿಗಳ ಟ್ರಿಬ್ಯೂಟರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಂದಿಹೊಳೆ, ಓಕೆ, ಹರಿದ್ವಾರವತಿ, ಮಾವಿನ ಹೊಳೆ, ಹಿಲ್ಕುಂಜಿ, ಎಣ್ಣೆ ಹೊಳೆ, ಓಕೆ, ಹುರಿಲ ಹೊಳೆ, ಹಂಗೆ ನಾಗೋಡಿ ಹೊಳೆ. ಓಕೆ, ದೀಸ್ ಆರ್ ದ ಟ್ರಿಬ್ಯೂಟರಿ ಆಫ್ ದ ಯಾವುದು? ಶರಾವತಿ ರಿವರ್. ಇದೆ ರಿವರ್ಗೆ ಒನ್ ಆಫ್ ದ ಹೈಯೆಸ್ಟ್ ವಾಟರ್ ಫಾಲ್ ಇದಾಗುತ್ತೆ ಯಾವುದು? ಫಾಲ್ಸ್ ಅಲ್ವಾ. ಇದು ಸುಮ್ಮನೆ ನೆನ್ಪಿಟ್ಕೊಳ್ಬೇಕಾದ ಫ್ಯಾಕ್ಟ್ಸ್ಗಳು. ಓಕೆ, ಶರಾವತಿ ರಿವರ್ ಮೇಲೆ. ಅದಾದ್ಮೇಲೆ ಕಪ್ಪದಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ. ಕಪ್ಪದಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ ತುಂಬಾ ಲಾಸ್ಟ್ ಇಯರ್ ಕೂಡ, ಈ ಸಲ ಕೂಡ ಇದೆ. ಇದು ಯಾವ ರಿಜನ್ ಬರುತ್ತೆ? ಇಟ್ ಇಸ್ ಇನ್ ದ ಗದಗ್ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಓಕೆ, ಟೋಟಲಿ ಜೊತೆಗೆ ಕಪ್ಪಡಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ ಅಂತ ಬಂದಾಗ ಇಟ್ ಇಸ್ ಕಾಲ್ಡ್ ದಿ ಡಿಸ್ಕ್ರೈಬ್ಡ್ ಆಸ್ ದ ವೆಸ್ಟರ್ನ್ ಘಾಟ್ ಆಫ್ ದಿ ನಾರ್ತ್ ಕರ್ನಾಟಕ. ಇಟ್ ಇಸ್ ಎ ವೆಸ್ಟರ್ನ್ ಘಾಟ್ ಆಫ್ ದಿ ನಾರ್ತ್ ಕರ್ನಾಟಕ. ಟೋಟಲಿ ಇದು ಏರಿಯಾ ಎಷ್ಟು ಬರುತ್ತೆ? 244 ಸ್ಕ್ವೇರ್ ಕಿಲೋಮೀಟರ್. ಓಕೆ, ಯಾವಾಗ ಸ್ಥಾಪನೆ ಆಗಿದ್ದು? 2019 ಅಲ್ಲಿ. ಹಾಗಿದ್ರೆ ಯಾರ ರಿವರ್ ಅದಕ್ಕೆ ತುಂಬಾ ನಿಯರ್ ಇದೆ? ತುಂಗಭದ್ರಾ ರಿವರ್. ಓಕೆ, ಇದು ವೆಜಿಟೇಷನ್ ಅಂತ ಬಂದಾಗ ಡ್ರೈ ಡೆಸಿಡ್ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಸ್ಕ್ರಬ್ ಲ್ಯಾಂಡ್, ರಿವರ್ ಫಾರೆಸ್ಟ್ ಕೂಡ ಕಾಣಬಹುದು. ಓಕೆ, ಹಾಗಿದ್ರೆ ಫ್ಲೋರಾ ಅಂತ ಬಂದಾಗ ಪೀಕ್ ಇರ್ಬೋದು. ಓಕೆ, ಸಮ್ ಅದರ್ ಸ್ಪೀಸೀಸ್ ಗಳನ್ನು ನಾವು ಪ್ಲಾಂಟ್ ಸ್ಪೀಸೀಸ್ ಅನ್ನ ನೋಡಬಹುದು. ಓಕೆ, ಹಾಗಿದ್ರೆ ಫೌನಾ ಅಂತ ಬಂದಾಗ ಲೈಕ್ ಪ್ರಾಣಿಗಳು ನೋಡ್ತಾ ಬಂದಾಗ ಇಂಡಿಯನ್ ವೋಲ್ಸ್, ಲಿಯೋಪಾರ್ಡ್, ಡಿಯರ್ ಅಲ್ಲಿ ನಮಗೆ ಕಂಡು ಬರುತ್ತೆ. ಓಕೆ, ಹಾಗೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ಆ ರೀಸನ್ ಅಲ್ಲಿ ನಮಗೆ ಕಪ್ಪಟಗುಡ್ಡ ಜೈನ ಬಸದಿ, ಓಕೆ, ಬಸದಿಯಿಂದ ಹಾಗೆ ಚಾಲುಕ್ಯನ್ ರಾಷ್ಟ್ರಕೂಟ ಡೈನೆಸ್ಟಿ ಕೆಲವೊಂದು ಟೆಂಪಲ್ಗಳನ್ನ ಅಲ್ಲಿ ರೀಲ್ ಮಾಡೋದನ್ನ ನಾವು ನೋಡ್ಬೋದು. ಓಕೆ, ಹಾಗಿದ್ರೆ ಕಪ್ಪಟಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ಅದನ್ನು ಏನಂತ ಕರೀತಾರೆ? ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ? ಯಾವ ರಿವರ್ ಬರುತ್ತೆ? ಫೌನಾ ಮತ್ತು ಫ್ಲೋರಾ ಬಗ್ಗೆ ಐಡಿಯಾ ಇರಬೇಕು. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನ್ಯುವಲ್ ರಿಪೋರ್ಟ್. ಓಕೆ, ಈ ಅನ್ಯುವಲ್ ರಿಪೋರ್ಟ್ ಬಗ್ಗೆ ನೀವೇ ಓದ್ಕೊಳ್ಳಿ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಕಂಪ್ಲೀಟ್ಲಿ ಕೀ ಹೈಲೈಟ್ಸ್ ಏನಿದೆ ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ರೆ ಆಯ್ತು. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಆದ್ರೂ ಆಗ್ಬೋದು, ಆಗದೇನೂ ಇರ್ಬೋದು, ಗೊತ್ತಿಲ್ಲ. ಬಟ್ ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಮೆನ್ಷನ್ ಮಾಡಿದ್ದೀನಿ. ಅದಾದ್ಮೇಲೆ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್. ಓಕೆ, ಐ ಥಿಂಕ್ ನಮ್ಗೆ ಗೊತ್ತೇ ಇದೆ ಅಲ್ವಾ, ಇ ಮೊಬಿಲಿಟಿ ಅನ್ನೋದು. ಲೈಕ್ ಕರೆಂಟ್ಲಿ ಇವಾಗ ಸಿಚುವೇಶನ್ ನೋಡ್ತಾ ಇದ್ರೆ ಪೆಟ್ರೋಲಿಯಂ ಮತ್ತೆ ಗ್ಯಾಸ್ ತುಂಬಾ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ, ಬಿಕಾಸ್ ಆಫ್ ಗ್ಲೋಬಲೈಸೇಷನ್. ಅಟ್ ದ ಸೇಮ್ ಟೈಮ್ ಡಿಫ್ರೆಂಟ್ ಕೈಂಡ್ ಆಫ್ ವಾರ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ದಿ ಲೈಕ್ ವೇರಿಯಸ್ ರೀಸನ್ ಅಲ್ವಾ. ಅದರಿಂದ ನಮಗೆ ಎನರ್ಜಿ ಸೆಕ್ಯೂರಿಟಿ ತುಂಬಾ ಇನ್ಸ್ಟೆಬಿಲಿಟಿಯಲ್ಲಿ ಇದೆ. ಸೊ ಅದಕ್ಕೆ ಒಂದು ರೀಸನ್. ಅಟ್ ದ ಸೇಮ್ ಟೈಮ್ ಎನ್ವೈರನ್ಮೆಂಟ್ ಕನ್ಸರ್ನ್ ಇಂದ ಕೂಡ ದರ್ ಇಸ್ ಎ ವೇರಿಯಸ್ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಟೇಕಿಂಗ್ ಎ ಲಾಟ್ ಆಫ್ ಇನಿಷಿಯೇಟಿವ್ ಅಲ್ವಾ. ಎಲೆಕ್ಟ್ರಿಕ್ ಬಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಟ್ ಸೇಮ್ ಟೈಮ್ ಕರ್ನಾಟಕ ಗೌರ್ಮೆಂಟ್ ಆಲ್ಸೋ ಅನೌನ್ಸ್ ದಿ 2000 crore ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಇಂದ 26-27 ಓಕೆ ಬಜೆಟ್ ಅಲ್ಲಿ ಅನೌನ್ಸ್ ಅನ್ನ ಮಾಡಿದೆ. ಹಾಗಿದ್ರೆ ಇದಕ್ಕೆ ಸಪೋರ್ಟ್ ಮಾಡಿರೋ ಬ್ಯಾಂಕ್ ಯಾವುದು ಅಂತ ಬಂದಾಗ
ವರ್ಲ್ಡ್ ಬ್ಯಾಂಕ್ ಟು ಮಾಡರ್ನೈಸ್ ದಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾರು? ವರ್ಲ್ಡ್ ಬ್ಯಾಂಕ್. ಇಟ್ ಇಸ್ ನಾಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ADB ಬ್ಯಾಂಕ್ ಅಲ್ಲ, ಇಟ್ ಇಸ್ ಎ ವರ್ಲ್ಡ್ ಬ್ಯಾಂಕ್ ಸಪೋರ್ಟ್ ಮಾಡ್ತಾ ಇರೋದು ಯಾವುದಕ್ಕೆ? ಕರ್ನಾಟಕ ಎಲೆಕ್ಟ್ರಿಸಿಟಿ ಪ್ರೋಗ್ರಾಮಿಗೆ. ಓಕೆ, ಹಾಗಿದ್ರೆ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. BMT ಲೈಕ್ ಹಿಸ್ಟ್ರಿ ಮಾಡಬೇಕು, ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಯಾವ ಬ್ಯಾಂಕ್ ನಿಮ್ಗೆ ಸಪೋರ್ಟ್ ಮಾಡಿದೆ ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು. ಆಬ್ಜೆಕ್ಟಿವ್ ಆಬ್ವಿಯಸ್ಲಿ ರಿಡ್ಯೂಸ್ ದ ಏರ್ ಪೊಲ್ಯೂಷನ್ ಅಂಡ್ ದ ವೆಹಿಕುಲರ್ ಎಮಿಷನ್ಸ್, ಲೋವರ್ ದ ಫ್ಯೂಯಲ್ ಅಂಡ್ ದ ಆಪರೇಷನಲ್ ಕಾಸ್ಟ್. ಅಲ್ಲ, ಇದೆಲ್ಲ ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಅಂದ್ರೆ ಗ್ರೂಪ್ ಸಿ ಎಕ್ಸಾಮಿನೇಷನ್ ಅಂತ ಬಂದಾಗ ಸದ್ಯಕ್ಕೆ, ಅಲ್ಲ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದಾಗ, ಎಸ್ಪೆಷಲಿ ಕೇಸ್ ಪ್ರಿಲಿಮಿನರಿ, ಜಸ್ಟ್ ಯಾವ ಬ್ಯಾಂಕ್ ಇನ್ವಾಲ್ವ್ ಆಗಿದೆ, ಸಾರಿ ಯಾವ ಇನ್ಸ್ಟಿಟ್ಯೂಷನ್ ಇನ್ವಾಲ್ವ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಯೋ ಏರೋಸ್ಪೇಸ್ ಕಾಮನ್ ಫೆಸಿಲಿಟಿ ಎಲ್ಲಿ ಸ್ಥಾಪನೆ ಮಾಡಲಾಗುವುದು? ಏರೋಸ್ಪೇಸ್ ಪಾರ್ಕ್ ಇಂದ ಬೆಂಗಳೂರು. ಓಕೆ, ಜಸ್ಟ್ ಲೈಕ್ ಅಂದ್ರೆ ಏರೋಸ್ಪೇಸ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಅನ್ನ ಮ್ಯಾನುಫ್ಯಾಕ್ಚರ್ ಅನ್ನ ಜಾಸ್ತಿ ಮಾಡೋಗೋಸ್ಕರ. ಓಕೆ, ಅದಾದ್ಮೇಲೆ ಶಕುಂತಲಾ ಗ್ರಾಂಟ್ ಆನ್ ದ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ 2026. ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹಾಗಿದ್ರೆ ಶಕುಂತಲಾ ಗ್ರಾಂಟ್ ಅಂದ್ರೆ ಏನು? ಓಕೆ, ಇದು ಯಾರಿಗೆ ಕೊಡ್ತಾರೆ, ಯಾವಾಗ ಲಾಂಚ್ ಆಯ್ತು ಅಂತ ಬಂದಾಗ, ಶಕುಂತಲಾ ಗ್ರಾಂಟ್ ಅನ್ನೋದು ಇಟ್ ಇಸ್ ಲೈಕ್ ಯಾರಿಗೆ, ಫಾರ್ ಎಕ್ಸಾಂಪಲ್ ಈಗ ಸ್ಟೆಮ್ ಫೀಲ್ಡ್ ಅಂತ ನಮ್ಗೆ ಗೊತ್ತೇ ಇದೆ ಅಲ್ವಾ? ಸ್ಟೆಮ್ ಫೀಲ್ಡ್ ಅಂತ ಕೇಳಿರ್ತೀರಿ. ಓಕೆ, ಸೈನ್ಸ್, ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಅಲ್ವಾ? ಈ ಫೀಲ್ಡ್ಗೆ ಏನಾಗುತ್ತೆ ಅಂದ್ರೆ ವುಮೆನ್ಸ್ ಪಾರ್ಟಿಸಿಪೇಷನ್ ತುಂಬಾ ಲೋ ಇದೆ. ಓಕೆ, ಇದನ್ನ ಬೂಸ್ಟ್ ಮಾಡಬೇಕು ಅಂದ್ರೆ ಮೆಡಿಕಲ್ ಅನ್ನ ಮಾಡೋದು ಜಾಸ್ತಿ ಮಾಡಬೇಕು. ಅದ್ರ ಮೇಲೆ R&D ಮಾಡೋ, ರಿಸರ್ಚ್ ಅನ್ನ ಮಾಡೋದನ್ನ, PhD ಮಾಡೋದು, ವುಮೆನ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡಬೇಕು. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ದೇ ನೀಡ್ ಎ ಫಿನಾನ್ಷಿಯಲ್ ಸಪೋರ್ಟ್ ಅಲ್ವಾ? ಯಾವುದೇ ಒಂದು ಎಜುಕೇಶನ್ ನೀವು ಪರ್ಸ್ಯೂ ಮಾಡಬೇಕಂದ್ರೆ ಈ ನೀಡ್ ಎ ಫಿನಾನ್ಷಿಯಲ್ ಸಪೋರ್ಟ್ ಅಲ್ವಾ? ಆ ಫಿನಾನ್ಷಿಯಲ್ ಸಪೋರ್ಟ್ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋಗೋಸ್ಕರ ಕರ್ನಾಟಕ ಗವರ್ಮೆಂಟ್ ಈ ಇನಿಷಿಯೇಟಿವ್ ಅನ್ನ ಸ್ಟಾರ್ಟ್ ಮಾಡಿದೆ. ಓಕೆ, ಹಾಗಿದ್ರೆ ಬೆಂಗಳೂರು ಬೇಸ್ಡ್, ಓಕೆ, ಇಟ್ ಇಸ್ ನಾಟ್ ಕರ್ನಾಟಕ ಗವರ್ಮೆಂಟ್ ಇನಿಷಿಯೇಟಿವ್, ಸಾರಿ, ಇದು ಸೆಂಟ್ರಲ್ ಗವರ್ಮೆಂಟ್ ಇನಿಷಿಯೇಟಿವ್, ಬಟ್ ಬೆಂಗಳೂರು ಬೇಸ್ಡ್ ಫಿಕ್ಸಲ್. ಓಕೆ, ಇದು ನಮ್ಮ ಕರ್ನಾಟಕ ಈ ಏನು ಆರ್ಗನೈಸೇಷನ್ ಏನು ಸ್ಟಾರ್ಟ್ ಮಾಡಿದೆ ಅಲ್ವಾ, ಇಟ್ ಇಸ್ ಲೈಕ್ ನಮ್ಮ ಕರ್ನಾಟಕದ ಆಗೋದ್ರಿಂದ ಇದು ಕರ್ನಾಟಕ ರಿಲೇಟೆಡ್ ನ್ಯೂಸ್ ಆಗುತ್ತೆ. ಓಕೆ, ಹಾಗಿದ್ರೆ ಪ್ರೊವೈಡ್ಸ್ ದ ಮೈಕ್ರೋ ಗ್ರಾಂಟ್ಸ್ ಫಾರ್ ದ ವುಮೆನ್ಸ್ ರಿಸರ್ಚ್ ವರ್ಕಿಂಗ್ ಇನ್ ದ ಕ್ಲೈಮೇಟ್ ಸೈನ್ಸ್ ಅಂಡ್ ದ ಎನ್ವೈರನ್ಮೆಂಟಲ್ ಸ್ಟಡೀಸ್. ಓಕೆ, ಇಟ್ ಇಸ್ ನಾಟ್ ಇನ್ ದ ಆಲ್ ದ ಫೀಲ್ಡ್. ಕ್ಲೈಮೇಟ್ ಸೈನ್ಸ್ ಅಂಡ್ ದ ಎನ್ವೈರನ್ಮೆಂಟಲ್ ಸ್ಟಡೀಸ್ಗೆ ಯಾರ್ಯಾರು ರಿಸರ್ಚ್ ಮಾಡ್ತಾರೋ, ಯಾರ್ಯಾರಿಗೆ ಇದನ್ನ ಇನ್ವಾಲ್ವ್ ಆಗ್ತಾರೋ ಅವರಿಗೆ ಈ ಮೈಕ್ರೋ ಗ್ರಾಂಟ್ ಅನ್ನ ಕೊಡಲಾಗುತ್ತೆ ಅಂಡರ್ ದಿ ಶಕುಂತಲಾ ಗ್ರಾಂಟ್. ಓಕೆ, ಹಾಗಿದ್ರೆ ಯಾರು ಪಾರ್ಟ್ನರ್ಶಿಪ್ ಇದ್ದಿದ್ದಾರೆ ಅಂದ್ರೆ ಪ್ರೋಗ್ರಾಮ್ ಲಾಂಚ್ ಇನ್ ಕೊಲಾಬರೇಷನ್ ವಿತ್ ಎಸ್ಕೇಪ್ ವೆಲಾಸಿಟಿ ಗ್ರಾಂಟ್ಸ್. ಓಕೆ, ಇವ್ರ ಜೊತೆಗೆ ಕೊಲಾಬರೇಷನ್ ಆಗ್ಬಿಟ್ಟು ಇದನ್ನ ಲಾಂಚ್ ಮಾಡಲಾಗಿದೆ. ಹಾಗೆ ಟಾರ್ಗೆಟ್ ಏರಿಯಾ ಯಾವ್ದು? ಕ್ಲೈಮೇಟ್ ರಿಲೇಟೆಡ್ ಚೇಂಜ್ ರಿಸರ್ಚ್ ಅನ್ನು ಮಾಡಿದವ್ರಿಗೆ, ಎನ್ವೈರನ್ಮೆಂಟಲ್ ಸೈನ್ಸ್, ಅರ್ತ್ ಅಬ್ಸರ್ವೇಷನ್ ರಿಲೇಟೆಡ್ ಟೆಕ್ನಾಲಜಿ. ಓಕೆ, ಈ ರಿಲೇಟೆಡ್ ಅವ್ರಿಗೆ. ಓಕೆ, ಶಕುಂತಲಾ ದೇವಿ ಇಸ್ ರಿನೋಡ್ ಇಂಡಿಯನ್ ಮ್ಯಾಥಮೆಟಿಷಿಯನ್ ಅಲ್ವಾ? ತುಂಬಾ ನಮ್ಗೆ ಗೊತ್ತೇ ಇದೆ ಇವ್ರ ಬಗ್ಗೆ. ಶಿ ವಾಸ್ ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಅಲ್ವಾ? ನಂಬರ್ ಸಿಸ್ಟಮ್ ಅಲ್ಲಿ ಇರ್ಬೋದು, ಸಮಥಿಂಗ್ ಲಾಟ್ ಆಫ್ ಥಿಂಗ್ಸ್ ಹಿ ಕಾಂಟ್ರಿಬ್ಯೂಟೆಡ್ ಲಾಟ್ ಅಲ್ವಾ ಶಕುಂತಲಾ ದೇವಿ ಬಗ್ಗೆ ಅಲ್ವಾ? ಅವರಿಗೆ ವುಮೆನ್ಸ್ ಡೇ ಟೈಮ್ ಅಲ್ಲಿ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಟೈಮ್ ಅಲ್ಲಿ ಇನ್ಸ್ಪಿರೇಷನ್ ಆಗಿಟ್ಕೊಂಡು ಅಥವಾ ಅವ್ರು ಡೆಡಿಕೇಟೆಡ್ ಆಗಿಟ್ಕೊಂಡು ಇದನ್ನ ಲಾಂಚ್ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಇದು ತುಂಬಾ ಹಳೆ ನ್ಯೂಸ್, ಇದು ರಿಪೀಟೆಡ್ ನ್ಯೂಸ್ ಕೂಡ ಅಲ್ಲ. ಕ್ಯೂಪೈ AI ಇನ್ ದಸ್. ಓಕೆ, ಇಟ್ ಇಸ್ ಲೈಕ್ ಯಾವುದು? ಕ್ವಾಂಟಮ್ ಕಂಪ್ಯೂಟರ್. ಓಕೆ, ಇದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಆಲ್ರೆಡಿ ನೀವು ಇದ್ರ ಬಗ್ಗೆ ಓದಿರ್ತೀರಾ ಅನ್ಕೋತೀನಿ. ಕ್ವಾಂಟಮ್ ಕಂಪ್ಯೂಟರ್ ಏನಂದ್ರೆ ಇಟ್ ಇಸ್ ಆಲ್ ದ ಓಲ್ಡ್ ನ್ಯೂಸ್. ಓಕೆ, ಹಾಗೆ ಇಲ್ಲೊಂದು ಕಮಿಟಿ ಇದೆ. ಕಮಿಟಿ ಅಂತ ಬಂದಾಗ ಎಕ್ಸಾಮ್ ಪಾಯಿಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಜನವರಿ ಮತ್ತೆ ಮಾರ್ಚ್ ಮಂತ್ ಅಲ್ಲಿ ಕೂಡ ನಿಮ್ಗೆ ಕೆಲವೊಂದು ಕಮಿಟಿಗಳ ಬಗ್ಗೆ ಕೂಡ ಹೇಳಿದ್ದೆ. ಓಕೆ, ರೆಸ್ಪಾನ್ಸಿಬಲ್ AI ಕಮಿಟಿ ಯಾರು? ಕ್ರಿಶ್ ಗೋಪಾಲ್ ಕೃಷ್ಣನ್ ಕಮಿಟಿ. ಓಕೆ, ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಓಕೆ, ಇದು ಯಾರು ಚೇರ್ ಮಾಡಿದ್ದಾರೆ? ಕೃಷ್ಣ ಗೋಪಾಲ್ ಕೃಷ್ಣ ಕಮಿಟಿ ಅವರು. ಹಾಗಿದ್ರೆ ಇಲ್ಲಿ ಏನಂದ್ರೆ ನಮ್ಗೆ ಗೊತ್ತೇ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ದರ್ ಇಸ್ ಅ ಲಾಟ್ ಆಫ್ ಅನ್ಎಥಿಕಲ್ ಪ್ರಾಕ್ಟೀಸ್ ಅಲ್ವಾ? ಟ್ರಾನ್ಸ್ಪರೆಂಟ್ ಇಲ್ಲ, ಅಕೌಂಟಬಿಲಿಟಿ ಇಲ್ಲ, ದರ್ ಇಸ್ ಅ ಲಾಟ್ ಆಫ್ ರಿಸ್ಕ್ ಗೋಯಿಂಗ್ ಆನ್ ಅರೌಂಡ್ ದಿ ವರ್ಲ್ಡ್ ಅಲ್ವಾ? ಅಂತ ಪ್ರಾಬ್ಲಮ್ಗಳನ್ನ ಶಾರ್ಟ್ ಔಟ್ ಮಾಡಿ ಕೆಲವೊಂದು ರಿಪೋರ್ಟ್ ಯಾವ ತರ ಸ್ಟೆಪ್ ತಗೊಳ್ಬಹುದು ಅಂತ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಅದೇ ಕ್ರಿಶ್ ಗೋಪಾಲ್ ಕೃಷ್ಣ ಕಮಿಟಿ ರಿಲೇಟೆಡ್ ಟು ರೆಸ್ಪಾನ್ಸಿಬಲ್ AI. ಹಾಗಿದ್ರೆ ಕೆಲವೊಂದು ಕಮಿಟಿಗಳಂತ ಬಂದಾಗ ನಾವು ರೀಸೆಂಟ್ ಆಗಿ ನೋಡ್ದೇ ಇದೀವಿ ಅಲ್ವಾ? ಕೋವಿಡ್ ರಿಲೇಟೆಡ್ ಏನು ನಮ್ದು ಆಕ್ಸಿಜನ್ ರಿಲೇಟೆಡ್ ಏನು ಸ್ಕ್ಯಾಮ್ ಆಗುತ್ತಲ್ವಾ, ಅದನ್ನ ಲೈಕ್ ಸರ್ವೆ ಅಂದ್ರೆ ಲೈಕ್ ಕಮಿಟಿಯನ್ನ ಮಾಡಿದ್ದು ಅಲ್ವಾ? ಅದರ ಸ್ಕ್ಯಾಮ್ ರಿಲೇಟೆಡ್ ಏನೇನು ಆಗಿದೆ, ಪ್ರಾಬ್ಲಮ್ಸ್ ಗಳೇನಾಗಿದೆ, ಯಾರು ತಪ್ಪು ಅಂತ ಬಂದಾಗ ಅದು ಯಾವುದು? ಜೊಹಾನ್ ಮೈಕಲ್ ಕುನ್ನಾ ಕಮಿಟಿ ಅಲ್ವಾ? ಜಾನ್ ಮೈಕಲ್ ಕುನ್ನಾ ಕಮಿಟಿ ಅಲ್ವಾ? ಅದ್ರ ಜೊತೆಗೆ ಜಸ್ಟಿಸ್ HN ನಾಗಮೋದಶನ್ ಕಮಿಟಿ ಅಲ್ವಾ?
ಸರ್ಕಲ್ ಅಪ್ಲಿಕೇಶನ್ ಆಫ್ ದ SC ಅಲ್ವಾ, ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಇದಕ್ಕೆ ಕೇಳಿರ್ತೀರ ಅನ್ಕೊಂತೀನಿ. ಹಾಗೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಲ್ವಾ, ಸ್ಟೇಟ್ ಎಜುಕೇಶನ್ ಪಾಲಿಸಿ ಮೇಲೆ ಪ್ರೊಫೆಸರ್ ಸುಖದೇವ್ ಥ್ರೋಟ್ ಕಮಿಟಿ. ಓಕೆ, ಅದಾದ್ಮೇಲೆ ಡಾಟ್ ರಿಲೀಫ್ ರಿವ್ಯೂ ಕಮಿಟಿ ಯಾರು? HK ಪಾಟೀಲ್. ಓಕೆ, ಡಾಟ್ ರಿಲೀಫ್ ರಿವ್ಯೂ ಕಮಿಟಿ. ಅದಾದ್ಮೇಲೆ ಯೂನಿವರ್ಸಿಟಿ ಚೇರ್ ರಿವ್ಯೂ ಕಮಿಟಿ ಯಾರು? ಬರಗೂರು ರಾಮಚಂದ್ರಪ್ಪ ಅಲ್ವಾ. ಯೂನಿವರ್ಸಿಟಿ ಚೇರ್ ರಿವ್ಯೂ ಕಮಿಟಿ ಯಾರು? ಬರಗೂರು ರಾಮಚಂದ್ರಪ್ಪ ಕಮಿಟಿ. ಓಕೆ, ಹಾಗೆ ಅದಾದ್ಮೇಲೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಮಿಟಿ ಯಾರು? BS ಪಾಟೀಲ್. ಓಕೆ, ಹಾಗೆ ರೀಸೆಂಟ್ ಆಗಿ ಮಾರ್ಚ್ ಮಂತ್ ಅಲ್ಲಿ ಕೆಲವೊಂದು 3 ಕಮಿಟಿಯನ್ನು ನೋಡಿದ್ವಿ. ಯಾವ ಕಮಿಟಿ ಅದು? ಒಂದನೇದಾಗಿ ಪ್ರೊಫೆಸರ್ S ಸದಗೋಪನ್ ಕಮಿಟಿ ಅಲ್ವಾ, ಪ್ರೊಫೆಸರ್ S ಸದಗೋಪನ್ ಕಮಿಟಿ ರಿಲೇಟೆಡ್ ಟು ಏನಾಗಿತ್ತು? ಇಟ್ ರಿಲೇಟೆಡ್ ಟು ಹೈಯರ್ ಎಜುಕೇಶನ್ ಅಲ್ವಾ. ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ, ಇಂಜಿನಿಯರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ ಅಲ್ವಾ. ಅದರಿಂದ ಲೈಕ್ ಸರ್ಟನ್ ಸ್ಕಿಲ್ ಸೆಟ್ ಅಂತ ಇಲ್ಲ, ದರ್ ಇಸ್ ಅ ಲಾಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಗೋಯಿಂಗ್ ಆನ್ ಅಲ್ವಾ. ಆ ಇಶ್ಯೂನ ಶಾರ್ಟ್ ಔಟ್ ಮಾಡೋಗೋಸ್ಕರ ಆ ಕಮಿಟಿಯನ್ನ ಪ್ರೊಫೆಸರ್ ಸದಗೋಪನ್ ಕಮಿಟಿಯನ್ನ ಸ್ಥಾಪನೆ ಮಾಡಿದ್ರು. ಅದಾದ್ಮೇಲೆ ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸ್ ರಿಡ್ರೆಸಲ್ ಕಮಿಟಿ ಯಾರು? ಡಾಕ್ಟರ್ ಸಿದ್ಧಾರ್ಥ ಸಮಂತರಾಯ. ಓಕೆ, ಗೋವಿಂದರಾವ್ ಕಮಿಟಿ ಇರುತ್ತೆ, ಅದನ್ನ ರಿವ್ಯೂ ಮಾಡೋಗೋಸ್ಕರ ಇನ್ನೊಂದು ಕಮಿಟಿಯನ್ನ ಮಾಡ್ತಾರೆ, ಡಾಕ್ಟರ್ ಸಿದ್ಧಾರ್ಥ ಸಮಂತರಾಯ ಕಮಿಟಿ. ಅದಾದ್ಮೇಲೆ ಪ್ರಿಸನ್ ರಿಫಾರ್ಮ್ ಅಲ್ವಾ, ಪ್ರಿಸನ್ ರಿಫಾರ್ಮ್ ಬಗ್ಗೆ ಹಿತೇಂದ್ರ. ಓಕೆ, ಹಿತೇಂದ್ರ ಕಮಿಟಿಯನ್ನ ಮಾಡಿರ್ತಾರಲ್ವಾ. ನಾ ಹೇಳಿದ್ದಲ್ಲ, ಲೈಕ್ ಇದನ್ನೆಲ್ಲ ನಾನು ಅಲ್ಲಿ ಮಾರ್ಚ್ ಮಂತ್ ಅಲ್ಲಿ, ಜನವರಿ ಮಂತ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಎಲ್ಲಾ ಕಮಿಟಿಗಳನ್ನ ಕರೆಂಟ್ ಅಫೇರ್ಸ್ ಸಿಗತ್ತೆ ವಿಡಿಯೋದಲ್ಲಿ ನೋಡಬಹುದು ನೀವು. ಅದ್ರ ಜೊತೆಗೆ ಇದೊಂದು ಕಮಿಟಿ ನೆನ್ಪಿಟ್ಕೊಳ್ಳಿ, ಗೋಪಾಲಕೃಷ್ಣ ಕಮಿಟಿ ಅನ್ನೋದನ್ನ. ಓಕೆ, ಅದಾದ್ಮೇಲೆ ಕಲ್ಯಾಣ ಕರ್ನಾಟಕ. ಇಲ್ಲೇನು ಡಿಸ್ಕಸ್ ಮಾಡುವಂತದ್ದು ಏನಿಲ್ಲ, ಅಲ್ಲದೆ ಎಕನಾಮಿಕ್ ಸರ್ವೆ ನಿಮಗೆ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಲೋವೆಸ್ಟ್ ಡಿಸ್ಟ್ರಿಕ್ಟ್ ಅಂತ ನಿಮ್ಗೆ ಹೇಳಿದೆ. ಇಟ್ ಇಸ್ ಒನ್ ಆಫ್ ಕಲ್ಯಾಣ ಕರ್ನಾಟಕ ರೀಸನ್ಸ್ ಅಂತ ಬಂದಾಗ ದರ್ ಇಸ್ ಅ ಲೋವೆಸ್ಟ್ ಲೈಕ್ ಸ್ಟೇಟ್ ಪರ್ ಕ್ಯಾಪಿಟಾ ಇನ್ಕಮ್ ಇದೆ. ಕಲ್ಯಾಣ ಕರ್ನಾಟಕ ಅಂತ ಬಂದಾಗ ಯಾವ್ದು? ಕಲಬುರ್ಗಿ, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ, ವಿಜಯನಗರ ಅಂಡ್ ಬಳ್ಳಾರಿ ಅಲ್ವಾ. ಈ ರೀಸನ್ ಅನ್ನ ಲೈಕ್ ಕಲ್ಯಾಣ ಕರ್ನಾಟಕ ಅಂತ, ಲೈಕ್ ಬಿಫೋರ್ ವಿ ಟು ಕಾಲ್ ಹೈದರಾಬಾದ್ ಕರ್ನಾಟಕ, ನಾವು ಇಟ್ಟಿಸ್ಕೊಳ್ಳೋದು ಕಲ್ಯಾಣ ಕರ್ನಾಟಕ ಅಲ್ವಾ. ಈ ರೀಸನ್ ಅನ್ನ ಇಂಪ್ರೂವ್ ಮಾಡೋಗೋಸ್ಕರ there is a lot of schemes has been taken by the initiative taken by the ಕರ್ನಾಟಕ ಗವರ್ಮೆಂಟ್ ಅಲ್ವಾ. ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಕಲ್ಯಾಣ ಪಥ ಅಲ್ವಾ, ಇದೆಲ್ಲ ನಾವು ಎಕನಾಮಿಕ್ ಸರ್ವೆಯಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು, ಬಜೆಟ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಕಲ್ಯಾಣ ಕರ್ನಾಟಕ ಕಂಪ್ರಿಹೆನ್ಸಿವ್ ಹೆಲ್ತ್ ಸ್ಕೀಮ್ ಇರ್ಬೋದು, ಎಲಿವೇಟ್ ಕಲ್ಯಾಣ ಕರ್ನಾಟಕ ಪ್ರೋಗ್ರಾಮ್ ಇರ್ಬೋದು, ಅಥವಾ ನನ್ನ ಗುರುತು ಪ್ರೋಗ್ರಾಮ್ ಇರ್ಬೋದು, ಅಥವಾ ಎಜುಕೇಶನಲ್ ಸ್ಕಿಲ್ ಟ್ರೈನಿಂಗ್ ಇರ್ಬೋದು, ಎಲ್ಲ ಲೈಕ್ ಏನು ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ತುಂಬಾ ಸಲ ಡಿಸ್ಕಸ್ ಮಾಡಿರುವಂತದ್ದು. ಸೊ ಅದಕ್ಕೆ ನಾನು ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ, ಜಸ್ಟ್ ಯು ಹ್ಯಾವ್ ಟು ರೀಡ್ ಯುವರ್ ಸೆಲ್ಫ್. ಓಕೆ, ಅದಾದ್ಮೇಲೆ ಜಲ್ ಜೀವನ್ ಮಿಷನ್. ಓಕೆ, ಇದು ಕೂಡ ನಾನು ಡಿಸ್ಕಸ್ ಮಾಡಿರುವಂತದ್ದೇ. ಇದರಲ್ಲಿ ಏನಾಗಿದೆ ಅಂದ್ರೆ CAG ರಿಪೋರ್ಟ್ ಕೊಟ್ಟಿದೆ. ಓಕೆ, ಲೈಕ್ ಕೊಟ್ಟಿರೋ ಫಂಡ್ ಅನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಆಗ್ತಾ ಇಲ್ಲ. ಸೊ ದರ್ ಇಸ್ ಅ ಲಾಟ್ ಆಫ್ ಡಿಲೇ ಇನ್ ದ ಅಪ್ರೂವಲ್ ಅಂಡ್ ಟೆಂಡರ್ ಅಂಡ್ ದ ಸ್ಲೋ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್. ಅದರಿಂದ ಏನಾಗುತ್ತೆ ಅಂದ್ರೆ ಸ್ಕೀಮ್ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅಂತ CAG ಅವರು ಓಕೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ದಟ್ ಇಸ್ ದ ಮೇನ್ ರೀಸನ್. ಇದು ನ್ಯೂಸ್ ಅಲ್ಲಿ ಇದೆ. ಹಾಗಿದೆ ಜಲ್ ಜೀವನ್ ಮಿಷನ್ ಅಂತ ಬಂದಾಗ ಆಬ್ವಿಯಸ್ಲಿ ಬಿನೋ ಅಲ್ವಾ, ಯಾವಾಗ ಲಾಂಚ್ ಆಯಿತು? ಆಗಸ್ಟ್ 15, 2019 ಅಲ್ಲಿ ಇದು ಲಾಂಚ್ ಆಗಿತ್ತು. ಮೋಟೋ ಏನಾಗಿತ್ತು? ಹರ್ ಘರ್ ಜಲ್ ಅಲ್ಲ, ವಾಟರ್ ಟು ಎವ್ರಿ ಹೌಸ್ ಹೋಲ್ಡ್. ಹಾಗಾದ್ರೆ ಇದು ಆಬ್ಜೆಕ್ಟಿವ್ ಏನಿತ್ತು? ಟು ಪ್ರೊವೈಡ್ ದ 55 ಲೀಟರ್ ಆಫ್ ಸೇಫ್ ಡ್ರಿಂಕಿಂಗ್ ವಾಟರ್ ಪರ್ ಪರ್ಸನ್ ಪರ್ ಡೇ. ಓಕೆ, ಪರ್ ಪರ್ಸನ್ ಪರ್ ಡೇ 55 ಲೀಟರ್ ಎವ್ರಿ ಹೌಸ್ ಹೋಲ್ಡ್ ಬೈ ದಿ 2024 ಅಲ್ವಾ. ನಾವು ನೋಡೇ ಇರ್ತೀವಿ ಟ್ಯಾಪ್ ವಾಟರ್ನ ಆಲ್ರೆಡಿ ಇವಾಗ ತುಂಬಾ ಹಳ್ಳಿಗಳಿಗೆ ಆಲ್ರೆಡಿ ಕನೆಕ್ಟ್ ಆಗಿದೆ ಅಲ್ವಾ, ಡ್ಯೂ ಟು ದಿಸ್ ಮಿಷನ್ ಓನ್ಲಿ, ಜಲ್ ಜೀವನ್ ಮಿಷನ್ ಅಲ್ವಾ. ಹಾಗಿದ್ರೆ ಇದು ಕಾಸ್ಟ್ ಶೇರಿಂಗ್ ಅಂತ ಬಂದಾಗ ಇಟ್ ಇಸ್ ಸೆಂಟ್ರಲಿ ಲೈಕ್ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ವಾ. 50-50 ಕಾಸ್ಟ್ ಶೇರಿಂಗ್ ಅಲ್ಲಿ ಈ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗ್ತಿದೆ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ರಿಪೋರ್ಟ್ ಬಗ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಅಷ್ಟು ಎಕ್ಸಾಮ್ ಪಾಯಿಂಟ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಜಲ್ ಜೀವನ್ ಮಿಷನ್ ಬಗ್ಗೆ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ 5 ಸಿಲ್ ಪಾರ್ಕ್ ಅನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಒಂದು ರಾಮನಗರ, ಓಕೆ, ಸಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಕೊಳ್ಳೇಗಾಲ ಮೈಸೂರು, ಓಕೆ, ಕಲಬುರಗಿ. ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೆನಪಿಟ್ಕೊಳ್ಳಿ. ಸಿಲ್ಕ್ ಪಾರ್ಕ್ ಅಂದ್ರೆ ಏನು ಅದೆಲ್ಲ ನಾನು ಎಕನಾಮಿಕ್ ಸರ್ವೆ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಕಾಲಿ ಟೈಗರ್ ರಿಸರ್ವ್ ರೀಸನ್ ಅಲ್ಲಿ ಒಂದು ಕಪ್ಪೆ ಸಿಕ್ಕಿದೆ. ಇಟ್ ಇಸ್ ಅ ಲೈಕ್ ನ್ಯೂ ಪ್ರಾಕ್ ಸ್ಪೀಸೀಸ್. ಓಕೆ, ಇಟ್ ಇಸ್ ನ್ಯಾಚುರಲ್
ನ್ಯೂ ನ್ಯಾಕ್ಟೋರಲ್ ಫ್ರಾಗ್ ಸ್ಪೀಸೀಸ್, ಅದನ್ನ ಕಾಲಿ ನೈಟ್ ಫ್ರಾಗ್ ಅಂತ ಕರೀತಾರೆ. ಓಕೆ, ಕಾಲಿ ನೈಟ್ ಫ್ರಾಗ್ ಯಾವ ಸ್ಪೀಸೀಸ್ ಎಲ್ಲಿ ಸಿಕ್ಕಿದೆ ಅಂದ್ರೆ ಕಾಲಿ ಟೈಗರ್ ರಿಸರ್ವ್. ಕಾಲಿ ಟೈಗರ್ ಎಲ್ಲಿದೆ? ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಅಲ್ವಾ. ಓಕೆ, ನೆಕ್ಸ್ಟ್ ಹಾಸನ ನಯೀಮ್ ಸುರ್ಕೋಡ್ ರಿಸೀವ್ ದ ಲೋಹಿಯಾ ಅವಾರ್ಡ್. ಓಕೆ, ಸೋಷಿಯಲ್ ರೈಟರ್ ಹಸನ್ ನಯೀಮ್ ಸುರ್ಕೋಡ್. ಓಕೆ, ಹಸನ್ ನಯೀಮ್ ಸುರ್ಕೋಡ್ ಅವರಿಗೆ ಡಾಕ್ಟರ್ ಮನೋಹರ್ ಲೋಹಿಯಾ ಅವಾರ್ಡ್ ಅನ್ನ ಕೊಡಲಾಗಿದೆ. ಇದು ಯಾರು ಪ್ರೆಸೆಂಟ್ ಮಾಡ್ತಾರೆ? ಭಾರತ್ ಯಾತ್ರಾ ಕೇಂದ್ರದವರು. ಓಕೆ, ಟೋಟಲಿ ಅವ್ರದ್ದೇನು ಸೋಷಿಯಲ್ ಕಾಂಟ್ರಿಬ್ಯೂಷನ್ ಇದೆಯಲ್ವಾ, ಅದಕ್ಕೆ ರೆಕಗ್ನೈಸೇಷನ್ ಆಗಿಟ್ಟುಕೊಂಡು ಈ ಅವಾರ್ಡ್ ಅನ್ನ ಅವರಿಗೆ ಕೊಡಲಾಗಿದೆ. ಓಕೆ, ಅವ್ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು, ಅಥವಾ ಲೈಕ್ ಜಯಪ್ರಕಾಶ್ ನಾರಾಯಣ್ ಅವ್ರ ಜೊತೆ ಇರ್ಬೋದು, ಅಥವಾ ಸಮ್ ಅದರ್ ಲೈಕ್ ಗೋವಾ ಲಿಬರೇಷನ್ ಮೂವ್ಮೆಂಟ್ ಇರ್ಬೋದು. ದರ್ ಇಸ್ ಎ ಲಾಟ್ ಆಫ್ ಶೀಸ್ ಲೈಕ್ ಇನ್ವಾಲ್ಡ್ ಇನ್ ದಿ ರಾಮ್ ಮೋಹನ್ ಲಾಲ್ ಇರೋರು ಅಂತ ಇಂಥ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಅವ್ರಿಗೆ ಒಂದು ಇದಕ್ಕೋಸ್ಕರ ಕಾಂಟ್ರಿಬ್ಯೂಷನ್ಗೋಸ್ಕರ ಮೆಮೊರೈಸ್ ಇಟ್ಕೊಂಡು ಅವ್ರ ಹೆಸರಲ್ಲಿ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಯಾವುದು? ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವಾರ್ಡ್ ಅಂತ. ಇದು ಯಾರು ಸಿಕ್ಕಿದೆ? ಹಸನ್ ನಯೀಮಾ ಸುರ್ಕೋಡ್ ಅವರಿಗೆ. ಓಕೆ, ಅದಾದ್ಮೇಲೆ ಕರ್ನಾಟಕ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಬಿಲ್ 2026. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಜಸ್ಟ್ ರಿಮೆಂಬರ್. ಓಕೆ, ಹಾಗಿದ್ರೆ ಈ ಲಾಂಚ್ ಯಾನಕ್ ಮಾಡಿದ್ರು ಅಂದ್ರೆ, ಈ ಬಿಲ್ ಅನ್ನ ಅಮೆಂಡ್ಮೆಂಟ್ ಅನ್ನು ಏಕ್ ಮಾಡಿದ್ದಾರೆ ಅಂತ ಬಂದಾಗ, ಟು ಇನ್ಕ್ರೀಸ್ ದ ಸ್ಟೇಟ್ ರೆವಿನ್ಯೂ and to prevent the vehicle registration in other state and encourage the registration within the Karnataka. Okay, ಹಾಗೆ to introduce for the objective of revising the lifetime tax on commercial and the private service vehicle. ಓಕೆ, ಟೋಟಲಿ ಏನೇನು ಸ್ಟೇಟ್ ರೆವಿನ್ಯೂ ಇರ್ತಲ್ವಾ, ಒಂದು ಸ್ಟೇಟ್ ರೆವಿನ್ಯೂ ಇನ್ಕ್ರೀಸ್ ಮಾಡಲಿಕ್ಕೆ, ಹಾಗೆ ಅದರ್ ಸ್ಟೇಟ್ ಅದೇನು ವೆಹಿಕಲ್ ರಿಜಿಸ್ಟ್ರೇಷನ್ ಆಗ್ತಿದೆಯಲ್ವಾ ಅದನ್ನ ತಡೆಗಟ್ಟಲಿಕ್ಕೆ, ಹಾಗೆ ವಿಚಿನ್ನ ಕರ್ನಾಟಕದ ರಿಜಿಸ್ಟ್ರೇಷನ್ ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ಅಮೆಂಡ್ಮೆಂಟ್ ಅನ್ನ ತರ್ತಾರೆ. ಹಾಗಿದ್ರೆ ಬ್ಯಾಕ್ ಗ್ರೌಂಡ್ ಏನು? ಕಂಪೇರ್ ಟು ಕರ್ನಾಟಕ, ಇನ್ ಸಮ್ ಅದರ್ ಸ್ಟೇಟ್ ವೆಹಿಕಲ್ ರಿಜಿಸ್ಟ್ರೇಷನ್ ಫೀ ಅಂಡ್ ದ ಟ್ಯಾಕ್ಸ್ ಆರ್ ವೆರಿ ಲೋ. ಓಕೆ, ಕಂಪೇರ್ ಮಾಡಿದ್ರೆ ವೆಹಿಕಲ್ ರಿಜಿಸ್ಟ್ರೇಷನ್ ಫೀ ಮತ್ತೆ ಟ್ಯಾಕ್ಸ್ ನಮ್ದು ಲೋ ಇದೆ. ಓಕೆ, ಅದಕ್ಕೆ thousands of vehicles are getting registered on such a low tax states and operating in Karnataka. Okay, this is facilitated by the All India Tourist Permit under the Motor Vehicle Act. Okay, totally ಕರ್ನಾಟಕದಲ್ಲಿ ಏನಾಗಿದೆ ವೆಹಿಕಲ್ ಕಂಪ್ಲೀಟ್ಲಿ ಇಟ್ ವಾಸ್ ಲೈಕ್ ರಿಜಿಸ್ಟ್ರೇಷನ್ ಫೀ ತುಂಬಾ ಕಡಿಮೆ ಇದೆ. ಓಕೆ, ಅದಾದ್ಮೇಲೆ ಏನಾಗಿದೆ ಅಂದ್ರೆ ಅದೇ ಒಂದು ರೀಸನ್ಗೋಸ್ಕರ ವೇರಿಯಸ್ ಸ್ಟೇಟ್ ವೆಹಿಕಲ್ಸ್ಗಳೆಲ್ಲ ಕರ್ನಾಟಕದಲ್ಲಿ the 1000 vehicle get registered in the low tax states. ಓಕೆ, ಅದಕ್ಕೆ ಅಂತ ಇದರಿಂದ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಅಮೆಂಡ್ಮೆಂಟ್ ಅನ್ನ ತರ್ತಾರೆ. ಓಕೆ, ಹಾಗಿದ್ರೆ ಟ್ಯಾಕ್ಸ್ ಆನ್ ಮೋಟಾರ್ ವೆಹಿಕಲ್ ಕಮ್ಸ್ ಅಂಡರ್ ದಿ ಸ್ಟೇಟ್ ಲಿಸ್ಟ್. ಓಕೆ, ಎಕ್ಸಾಮ್ ಅಲ್ಲಿ ಕೇಳಬಹುದು 7th ಶೆಡ್ಯೂಲ್ ಅಂತ ಬಂದಾಗ, ಲೈಕ್ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಪವರ್ ಯಾರಿಗಿರುತ್ತೆ? ಸ್ಟೇಟ್ ಅವರಿಗೆ ಇರುತ್ತೆ. ಓಕೆ, ಇದ್ರದ್ದು ಲೈಕ್ ತುಂಬಾ ಚೇಂಜಸ್ ಗಳನ್ನ ತಂದಿದ್ದಾರೆ, ನೀವು ಓದ್ಕೊಳ್ಬಹುದು. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಥಿಂಗ್ಸ್ ಗಳಿಲ್ಲ. ಓಕೆ, ಜಸ್ಟ್ ಯು ಹ್ಯಾವ್ ಟು ರೀಡ್ ಯುವರ್ ಸೆಲ್ಫ್ ಎಷ್ಟೆಷ್ಟು ಟ್ಯಾಕ್ಸ್ ಅನ್ನು ರಿಡ್ಯೂಸ್ ಮಾಡಿದ್ದಾರೆ, ಆಲ್ ದೋಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಫಸ್ಟ್ ಫುಲ್ಲಿ ಲಿಟ್ರೇಟ್ ಡಿಸ್ಟ್ರಿಕ್ಟ್ ಆಫ್ ದ ಸ್ಟೇಟ್ ಯಾವುದು? ಉಡುಪಿ ಡಿಸ್ಟ್ರಿಕ್ಟ್ ಅಲ್ವಾ. ಬಿಫೋರ್ ಇಟ್ ವಾಸ್ ಲೈಕ್ ಜಾಸ್ತಿ ಹೈಯೆಸ್ಟ್ ಲಿಟ್ರಸಿ ರೇಟ್ ಇರೋದು ಮಂಗಳೂರು ಆಗಿತ್ತು. ನಾವು ಇಟ್ ಇಸ್ ಲೈಕ್ ಇವಾಗ ಉಡುಪಿ ಇದು ಆಗಿದೆ. ನೆಕ್ಸ್ಟ್ ಆದಿಕವಿ ಪಂಪ ಪ್ರತಿಷ್ಠಾನ ಎಲ್ಲಿ? ಅನ್ನಗಿರಿ, ಧಾರವಾಡದಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ. ಟು ರೆಕಗ್ನೈಸ್ ದಿ, ಟು ಹಾನರ್ ಅಂಡ್ ಪ್ರಿಸರ್ವ್ ದಿ ಲಿಟರರಿ ಕಾಂಟ್ರಿಬ್ಯೂಷನ್ ಆಫ್ ದಿ ಆದಿಕವಿ ಪಂಪ. ಓಕೆ, ಎಲ್ಲಿ? ಅನ್ನಗಿರಿ, ಧಾರವಾಡ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ ಕಲಬುರ್ಗಿ ಕರೆಕ್ಟ್ ಪೋರ್ಟಲ್. ಓಕೆ, ಟು ಇಂಟ್ರೊಡ್ಯೂಸ್ ಅಂಡರ್ ದಿ ಡಿಜಿಟಲ್ ಜನತಾ ದರ್ಶನ್ ಟೈಮ್ ಅಲ್ಲಿ ಯಾರು? ಪ್ರಿಯಾಂಕಾ ಖರ್ಗೆ ಅವರು ಇದನ್ನ ಲಾಂಚ್ ಮಾಡಿದ್ದಾರೆ. ಟು ಸಿಟಿಸನ್ ಕ್ಯಾನ್ ಸಬ್ಮಿಟ್ ಕಂಪ್ಲೇಂಟ್ ಆನ್ಲೈನ್ ಅಂಡ್ ಟ್ರ್ಯಾಕ್ ದರ್ ಸ್ಟೇಟಸ್. ಓಕೆ, ಕಲಬುರ್ಗಿ ರೀಜನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅಥವಾ ಕಂಪ್ಲೇಂಟ್ ಇದ್ರೆ ದೇ ಕ್ಯಾನ್ ಕಂಪ್ಲೇಂಟ್ ಆನ್ ದಿಸ್ ಪೋರ್ಟಲ್ ಅಂಡ್ ಟ್ರ್ಯಾಕ್ ದರ್ ಸ್ಟೇಟಸ್. ಓಕೆ, ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ದ ಅಶೋಕ ಆಸ್ ದ ಕಮಿಷನರ್ ಫಾರ್ ದ ಪರ್ಸನ್ ವಿತ್ ಡಿಸಬಿಲಿಟಿ. ಓಕೆ, ರೈಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಏನೋ ಆಫೀಸ್ ಇರುತ್ತಲ್ವಾ, ಅಲ್ಲಿ ಡಾಕ್ಟರ್ ಅಶೋಕ್ ಅವರನ್ನ ಕಮಿಷನರ್ ಆಗಿ ಅಪಾಯಿಂಟ್ ಮಾಡಲಾಗಿದೆ. ಇದು ಒಂದು ನ್ಯೂಸ್ ಇರೋದು. ಓಕೆ, ಹಾಗಿದ್ರೆ ಪವರ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಮಿಷನರ್ ಅಂತ ಬಂದಾಗ ಆಲ್ರೆಡಿ ಐ ಮೆನ್ಷನ್ಡ್ ಹಿಯರ್. ಓಕೆ, ಇದನ್ನ ನೀವು ಓದ್ಕೊಳ್ಬಹುದು. ಇದರಲ್ಲಿ ನೆಕ್ಸ್ಟ್ ಹಾಗೆ ರೈಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಆಕ್ಟ್ 2016 ಬಗ್ಗೆ ಕೂಡ ಇಟ್ ರೀಪ್ಲೇಸ್ ದಿ 1995 ಆಕ್ಟ್. ಓಕೆ, ಅಂಡರ್ ದಿಸ್ ಆಕ್ಟ್ 4% ಆಫ್ ರಿಸರ್ವೇಶನ್ ಇನ್ ಗವರ್ಮೆಂಟ್ ಜಾಬ್, 5% ಇನ್ ದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಕೊಡ್ತಾರೆ.
ಓಕೆ ಈ ಆಕ್ಟ್ ಅಂಡರು. ಓಕೆ ಟೋಟಲಿ ಏನು ಡಿಸಬಿಲಿಟಿ ಅಂತ ಬಂದ ಕೆಟಗರಿ 7 ಇತ್ತಲ್ವಾ ನಾವು ಇಟ್ ಇಸ್ ಆಕ್ಟ್ ಪ್ರಕಾರ 16 ಆಕ್ಟ್ ಪ್ರಕಾರ ಇಟ್ ಹ್ಯಾಸ್ ಇನ್ಕ್ರೀಸ್ ಟು 7 to 21. ಓಕೆ ಅದಾದ್ಮೇಲೆ ವರ್ಲ್ಡ್ ಡಿಸಬಿಲಿಟಿ ಯಾವಾಗ ಡಿಸೆಂಬರ್ 3. ಓಕೆ ನೆಕ್ಸ್ಟ್ ಆಫಿಷಿಯಲ್ ಕ್ಲಾಸಿಫಿಕೇಶನ್ ಡಿಸಬಿಲಿಟಿ ಅಂತ ಬಂದಾಗ ಆಲ್ರೆಡಿ ಮೆನ್ಷನ್ ಹಿಯರ್, ಸೊ ಯು ಕ್ಯಾನ್ ರೀಡ್ ಯುವರ್ ಸೆಲ್ಫ್. ದೀಸ್ ಥಿಂಗ್ಸ್ ಆರ್ ಎಕ್ಸ್ಪ್ಲೇನ್ ಮಾಡುವಂತ ಥಿಂಗ್ಸ್ ಗಳೇನಿಲ್ಲ ಇದರಲ್ಲಿ. ಓಕೆ ನೆಕ್ಸ್ಟ್ ರಾಜಲಕ್ಷ್ಮಿ ಬರ್ಗೂರು ಅವಾರ್ಡ್ ಯಾರಿಗೆ ಸಿಕ್ಕಿದೆ? ಒಂದು ಸೀನಿಯರ್ ರೈಟರ್ ಆದ ಡಾಕ್ಟರ್ MS ಪುಷ್ಪ ಮತ್ತು ಡಾಕ್ಟರ್ R ರತ್ನಮ್ಮ. ಇವರಿಗೆ ರಾಜಲಕ್ಷ್ಮಿ ಬರ್ಗೂರು ಅವಾರ್ಡ್ ಅನ್ನ ಕೊಡಲಾಗಿದೆ. ಓಕೆ ಇದು ಯಾರು ಕೊಡ್ತಾರೆ? ನಾಡೋಜ್ ಡಾಕ್ಟರ್ ಬರಗೂರು ಫೌಂಡೇಶನ್ ಅವರಿಗೆ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಓಕೆ ಡಾಕ್ಟರ್ MS ಪುಷ್ಪ ಮತ್ತೆ ಡಾಕ್ಟರ್ R ರತ್ನಮ್ಮ ಅವರಿಗೆ. ಓಕೆ ಕ್ಯಾಶ್ 10,000 ಇರುತ್ತೆ. ನೆಕ್ಸ್ಟ್ ಒಂದು ಸರ್ಟಿಫಿಕೇಟ್ ಇರುತ್ತೆ, ಮೆಂಟೋ ಇರುತ್ತೆ, ಹಾಗೆ ಶಾಲ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಡಿಸ್ಕವರಿ ಆಫ್ ದ ಗೊಗ್ರಹಣ ವೀರಗಲ್ಲು ಎಲ್ಲಿ? ಬೆಳವಾಡಿ ಡಿಸ್ಟ್ರಿಕ್ಟ್ ಅಲ್ಲಿ, ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಓಕೆ ಮಾಲಮ್ಮನ್ ಬೆಳವಾಡಿ ಇನ್ ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ವೀರ್ಗಲ್ಲನ್ನ ಡಿಸ್ಕವರ್ ಮಾಡಲಾಗಿದೆ. ಓಕೆ ಹಾಗಿದ್ದ ಮಾಲಮ್ಮನ ಬೆಳವಾಡಿ ಬಗ್ಗೆ ಬ್ಯಾಕ್ ಗ್ರೌಂಡ್ ಅಂತ ಬಂದಾಗ ಲೈಕ್ ಐ ಮೆನ್ಷನ್ ಹಿಯರ್. ಓಕೆ ಬರ್ತ್ ಪ್ಲೇಸ್ ಲೈಕ್ ರೂಲರ್ ಆಫ್ ದ ಸೋಡೆ ನಿಯರ್ ಸಿರ್ಸಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಅವ್ರು ಯಾರನ್ನ ಮ್ಯಾರಿ ಆಡ್ದು all those things ಅಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಸ್ಟಿಲ್ ಇಟ್ ಇಸ್ ಇನ್ ನ್ಯೂಸ್ ಅಲ್ಲಿ ಇರೋದ್ರಿಂದ ಐ ಹ್ಯಾವ್ ಟು ಮೆನ್ಷನ್ ದಿಸ್ ಆಲ್ ದೋಸ್ ಥಿಂಗ್ಸ್. ಓಕೆ ಇದನ್ನ ನೀವು ಓದ್ಕೊಳ್ಬಹುದು. ನೆಕ್ಸ್ಟ್ ಪ್ರಪೋಸಲ್ ಟು ರೆಡ್ಯೂಸ್ ದ ಈಕೋ ಸೆನ್ಸಿಟಿವ್ ಝೋನ್ ಆಫ್ ದ ಭದ್ರಾ ಟೈಗರ್ ರಿಸರ್ವ್ ಅಲ್ವಾ. ಟೋಟಲ್ ಏನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ minimum 1 kilometer eco-sensitive zone must be maintained and around every national park and the wildlife sanctuary ಅಲ್ಲಿ. ಇದು ಸುಪ್ರೀಂ ಕೋರ್ಟ್ ಲೈನ್ ಇನ್ 2022 ಅಲ್ಲಿ. ಓಕೆ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ನ್ಯಾಷನಲ್ ಪಾರ್ಕ್ ಇರುವ ಹಾಗೆ ವೈಲ್ಡ್ ಲೈಫ್ ಸೆಂಚುರಿ ಇರುವ ವಿತಿನ್ 1 ಕಿಲೋಮೀಟರ್ ಏರಿಯಾದಲ್ಲಿ ಇಕೋಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಡುತ್ತೆ. ಬಟ್ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಏನು ಸ್ಟೆಪ್ ತಗೊಳ್ತಿದೆ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಇಸ್ ಪ್ರಿಪೇರಿಂಗ್ ಎ revised proposal to reduce the eco-sensitive zone around the ಭದ್ರಾ ಟೈಗರ್ ರಿಸರ್ವ್ ಅಲ್ವಾ. ಈಕೋ ಸೆನ್ಸಿಟಿವ್ ಝೋನ್ ಅಂತ ಜಾಸ್ತಿ ಡಿಕ್ಲೇರ್ ಮಾಡಿಬಿಟ್ರೆ ಲೈಕ್ ಡೆವಲಪ್ಮೆಂಟ್ಗೆ ಹಿಂದೆನಾಗುತ್ತೆ ಅಲ್ವಾ. ಲೈಕ್ ನಾನು ಜಾಸ್ತಿ ಇದ್ರನ್ನ ಜನಕ್ಕೆ ಅಲೋ ಇರಲ್ವಾ, ದರ್ ಇಸ್ ಲಾಟ್ ಆಫ್ ರೆಸ್ಟ್ರಿಕ್ಷನ್ ಅಂತ ಬರುತ್ತೆ ಈಕೋ ಸೆನ್ಸಿಟಿವ್ ಬಂದಾಗ ಅಲ್ವಾ. ದಟ್ ಇಸ್ ದ ಮೇನ್ ರೀಸನ್ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ರೆಡ್ಯೂಸ್ ದಿ ಈಕೋ ಸೆನ್ಸಿಟಿವ್ ಝೋನ್ ಇನ್ ದ ಭದ್ರಾ ಟೈಗರ್ ರಿಸರ್ವ್ ಫ್ರಮ್ ದಿ 10 ಕಿಲೋಮೀಟರ್ ಟು 1 ಕಿಲೋಮೀಟರ್. ಓಕೆ ಇವಾಗ ಎಕ್ಸಿಸ್ಟಿಂಗ್ ಅಲ್ಲಿ 10 ಕಿಲೋಮೀಟರ್ ಇದೆ. ನೌ ದೇ ಹ್ಯಾವ್ ಪ್ಲಾನ್ ಟು ರೆಡ್ಯೂಸ್ ಟು 1 ಕಿಲೋಮೀಟರ್. ಓಕೆ ಟು ಬ್ಯಾಲೆನ್ಸ್ ದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂಡ್ ದ ಲೋಕಲ್ ಲೈವ್ಲಿಹುಡ್ಸ್ ಅಲ್ವಾ. ನಾವೇ ಹೇಳಿದಾಗ ಜಾಸ್ತಿ ಎಕೋಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿದಾಗ ಅಲ್ಲಿರೋ ಜನಗಳಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ, ಅದರಿಂದ ಅವ್ರಿಗೆ ಲೈವ್ಲಿಹುಡ್ಗೆ ಕಷ್ಟ ಆಗುತ್ತೆ. ದಟ್ ಇಸ್ ದ ಮೇನ್ ರೀಸನ್ ಗೌರ್ಮೆಂಟ್ ಹ್ಯಾಡ್ ಡಿಸೈಡೆಡ್ ಟು ರೆಡ್ಯೂಸ್ ದ ಫ್ರಮ್ 10 ಕಿಲೋಮೀಟರ್ ಟು 1 ಕಿಲೋಮೀಟರ್. ಓಕೆ ಹಾಗಿದ್ರೆ ಈಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ಏನು ಪ್ರಾಬಿಟೆಡ್ ಆಕ್ಟಿವಿಟೀಸ್ ಇರುತ್ತೆ? ಕಮರ್ಷಿಯಲ್ ಮೈನಿಂಗ್ ಮಾಡಂಗಿಲ್ಲ, ಹಾಗೆ ಲಾರ್ಜ್ ಹೈಡ್ರೋಲಿಕ್ ಪ್ರಾಜೆಕ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಂಗಿಲ್ಲ, ಹಾಗೆ ಹಜಾರ್ಡ್ ಇಂಡಸ್ಟ್ರೀಸ್ ಕೂಡ ಅಲ್ಲಿ ಸ್ಥಾಪನೆ ಮಾಡಂಗಿಲ್ಲ. ಹಾಗೆ ರೆಗ್ಯುಲೇಟೆಡ್ ಆಕ್ಟಿವಿಟೀಸ್ ಅಂತ ಬಂದಾಗ ಹೋಟೆಲ್ ಮತ್ತೆ ರೆಸಾರ್ಟ್ ಅನ್ನ ಸ್ಥಾಪನೆ ಮಾಡಬಹುದು, ಟ್ರೀ ಕಟ್ಟಿಂಗ್ ಅನ್ನ ಮಾಡಬಹುದು, ಬಟ್ ಸಮ್ ರಿಸ್ಟ್ರಿಕ್ಷನ್ ಅಲ್ಲಿ. ಓಕೆ ಹಾಗಿದ್ರೆ ಪರ್ಮಿಟೆಡ್ ಟ್ರೀ ಕಟ್ಟಿಂಗ್ ಅನ್ನ ಮಾಡೋಂಗಿಲ್ಲ ಅಲ್ವಾ. ಹೋಟೆಲ್ ಅನ್ನ ಮತ್ತು ರೆಸಾರ್ಟ್ ಅನ್ನ ರೆಗ್ಯುಲೇಟೆಡ್ ಆಗಿ ಮಾಡಬಹುದು. ಓಕೆ ಟ್ರೀ ಕಟ್ಟಿಂಗ್ ಅಂತ ಬಂದಾಗ ರೆಗ್ಯುಲೇಟೆಡ್, ಯು ಕಾಂಟ್ ಲೈಕ್ ಗೋ ಅಂಡ್ ಲೈಕ್ ಕಟ್ ದ ಟ್ರೀ ಆಲ್ ದ ಟೈಮ್. ಸಮಥಿಂಗ್ ಲೈಕ್ ಏನಾದ್ರು ಲೈವ್ಲಿಹುಡ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಯು ಕ್ಯಾನ್ ಕಟ್ ದ ಟ್ರೀ. ಓಕೆ ದಟ್ ಇಸ್ ಹೌ ಲೈಕ್ ಆಕ್ಟಿವಿಟಿ ಆನ್ ದ ಈಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಪರ್ಮಿಟೆಡ್ ಆಕ್ಟಿವಿಟಿ ಅಂತ ಬಂದಾಗ ಆರ್ಗಾನಿಕ್ ಅನ್ನ ಫಾರ್ಮಿಂಗ್ ಅನ್ನ ಮಾಡಬಹುದಾ? ಯು ಕ್ಯಾನ್ ಡೂ ಬಿಕಾಸ್ ಇಟ್ ಇಸ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಲ್ವಾ. ಹಾಗೆ ರೇನ್ ವಾಟರ್ ಹಾರ್ವೆಸ್ಟ್ ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಸಸ್ಟೈನಬಲ್ ಅಲ್ವಾ. ನೆಕ್ಸ್ಟ್ ಆನ್ ಗೋಯಿಂಗ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅನ್ನು ಕೂಡ ಮಾಡಬಹುದು. ಓಕೆ these are the some permitted, regulated and prohibited activities in the eco sensitive zone ಅಲ್ಲಿ ಮಾಡಬಹುದು. ಹಾಗಿದ್ರೆ ಭದ್ರಾ ಟೈಗರ್ ರಿಸರ್ವ್ ಅಂತ ಬಂದಾಗ ಇದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ? ಹಾಗಿದ್ರೆ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತ ಬಂದಾಗ ಭದ್ರಾ ಟೈಗರ್ ರಿಸರ್ವ್ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಓಕೆ ಇಟ್ ಈಸ್ ಇನ್ ದಿ ಚಿಕ್ಕಮಗಳೂರು ಅಂಡ್ ದ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಈ ಭದ್ರಾ ಟೈಗರ್ ರಿಸರ್ವ್ ಬರುತ್ತೆ. ಹಾಗಿದ್ರೆ ಈಕೋ ಸೆನ್ಸಿಟಿವ್ ಝೋನ್ ಅನ್ನ ಯಾವ ಸೆಕ್ಷನ್ ಅಂಡರು ಹಾಗೆ ಯಾವ ಆಕ್ಟ್ ಅಂಡರ್ ನೋಟಿಫೈ ಮಾಡಬಹುದು ಅಂತ ಬಂದಾಗ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ ಅಂಡರ್ ದಿ ಸೆಕ್ಷನ್ 2
ಸಬ್ ಕ್ಲಾಸ್ 2 ಸಬ್ ಕ್ಲಾಸ್ 5ರಲ್ಲಿ, ಹಾಗೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಅಲ್ಲಿ ಇದನ್ನ ಡಿಕ್ಲೇರ್ ಮಾಡಲಾಗುತ್ತೆ. ಯಾವ್ದನ್ನ? ಈಕೋ ಸೆನ್ಸಿಟಿವ್ ಝೋನ್ ಅನ್ನ. ಓಕೆ, ಈಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ಲೈಕ್ ಟೈಗರ್ ರಿಸರ್ವ್ ಅಂತ ಬಂದಾಗ ದರ್ ಇಸ್ ಲೈಕ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಬಂದಾಗ ದರ್ ಇಸ್ ಬಫರ್ ಝೋನ್ ಇದೆ, ಈಕೋ ಸೆನ್ಸಿಟಿವ್ ಝೋನ್ ಅಂತ ಇದೆ ಅಲ್ವಾ. ಇದೆಲ್ಲ ನೀವು ಎನ್ವೈರನ್ಮೆಂಟ್ ಬೇಸಿಕ್ ಅಲ್ಲಿ ನೋಡಿರ್ತೀರಾ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಬೇಕಾದದ್ದು. ಅದಾದ್ಮೇಲೆ ಏನು ಅಂದ್ರೆ ಟೋಟಲಿ ಕರ್ನಾಟಕ ಹ್ಯಾವ್ ಲೈಕ್ ಭದ್ರಾ ಟೈಗರ್ ರಿಸರ್ವ್ ಅಂತ. ಇಟ್ ಇಸ್ ನಾಟ್ ಓನ್ಲಿ ಟೈಗರ್ ರಿಸರ್ವ್, ಇಟ್ ಇಸ್ ಅ ವೈಲ್ಡ್ ಲೈಫ್ ಸೆಂಚುರಿ ಆಸ್ ವೆಲ್. ಓಕೆ, ಇಟ್ ಇಸ್ ಅ ಬೋತ್ ಟೈಗರ್ ರಿಸರ್ವ್ ಆಲ್ಸೋ ಅಂಡ್ ಆಲ್ಸೋ ಇಟ್ ಇಸ್ ಎ ವೈಲ್ಡ್ ಲೈಫ್ ಸೆಂಚುರಿ ಕೂಡ ಹೌದು. ಹಾಗಿದ್ರೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನಾಗುತ್ತೆ ಅಂದ್ರೆ, ಹಾಗಿದ್ರೆ ಭದ್ರಾ ಟೈಗರ್ ರಿಸರ್ವ್ ನ ಮೊದಲು ಏನಂತ ಕರಿತಿದ್ರು? ಇಟ್ ಇಸ್ ಎ ಮುತೋಡಿ ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ಬಿಫೋರ್ ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ಎ ವೈಲ್ಡ್ ಲೈಫ್ ಟೈಗರ್ ರಿಸರ್ವ್, ಭದ್ರಾ ಟೈಗರ್ ರಿಸರ್ವ್ ನ ಇದ್ರನ್ನ ಮುತೋಡಿ ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ಎಕ್ಸಾಂಪಲ್ ಅರ್ಲಿಯರ್ ಇಟ್ ವಾಸ್ ನೋನ್ ಆಸ್ ಎ ಮುತೋಡಿ ವೈಲ್ಡ್ ಲೈಫ್ ಸೆಂಚುರಿ. ಎಕ್ಸಾಮ್ ಅಲ್ಲಿ MCQ ಅಲ್ಲಿ ಡೈರೆಕ್ಟ್ ಫ್ಯಾಕ್ಟ್ಸ್ ವೈಸ್ ಸ್ಟೇಟ್ಮೆಂಟ್ ಆಗ್ಬಹುದು. ಓಕೆ, ಭದ್ರಾ ಟೈಗರ್ ರಿಸರ್ವ್ ಮುತೋಡಿ ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ಹಾಗೆ ಟೈಗರ್ ರಿಸರ್ವ್ ಅಂತ ಬಂದಾಗ ಕರ್ನಾಟಕದಲ್ಲಿ ಬಂಡೀಪುರ ಟೈಗರ್ ರಿಸರ್ವ್ ಚಾಮರಾಜನಗರ, ನಾಗರಹೊಳೆ ಟೈಗರ್ ರಿಸರ್ವ್ ಮೈಸೂರು ಅಂಡ್ ಕೊಡಗು, ಭದ್ರಾ ಟೈಗರ್ ರಿಸರ್ವ್ ಆಸ್ ವಿ ಡಿಸ್ಕಸ್ ನಾವು ಚಿಕ್ಕಮಗಳೂರು ಅಂಡ್ ಶಿವಮೊಗ್ಗದಲ್ಲಿ ಬರುತ್ತೆ. ಅದಾದ್ಮೇಲೆ ಕಾಲಿ ಟೈಗರ್ ರಿಸರ್ವ್ ಅಲ್ವಾ, ಮುಂದೆ ನೋಡಿ ಲಾಸ್ಟ್ ಇದ್ರಲ್ಲಿ ನೋಡಿದ್ವಲ್ವಾ, ಉತ್ತರ ಕನ್ನಡ. ಹಾಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಎಲ್ಲಿ? ಚಾಮರಾಜನಗರದಲ್ಲಿ. ಓಕೆ, ಬಂಡೀಪುರ ಇಸ್ ದ ಫಸ್ಟ್ ಟೈಗರ್ ರಿಸರ್ವ್ ಇನ್ ಕರ್ನಾಟಕ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸಾರಿ, ಬಿಳಿಗಿರಿ ರಂಗನಾಥ ಸ್ವಾಮಿ ಟೈಗರ್ ರಿಸರ್ವ್ ಅಂತ ಬಂದಾಗ ಇಟ್ ಇಸ್ ಅ ಲಿಂಕ್ ಬಿಟ್ವೀನ್ ದಿ ವೆಸ್ಟರ್ನ್ ಘಾಟ್ ಅಂಡ್ ದಿ ಈಸ್ಟರ್ನ್ ಘಾಟ್. ಓಕೆ, ನೆಕ್ಸ್ಟ್ ಎತ್ತಿನಾಳ ಪ್ರಾಜೆಕ್ಟ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇದ್ರ ಬಗ್ಗೆ ಆಲ್ರೆಡಿ ಸಮ್ ಕಂಡೀಷನಲ್ ಸಪೋರ್ಟ್ ಅಂತ ಕೆಲವೊಂದು ಅಪ್ರೂವ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ ಡಿಸ್ಟ್ರಿಕ್ಟ್ ಗೆ ಯಾವ ಕವರ್ ಆಗುತ್ತೆ, ಯಾವ ರಿವರ್ ಕ್ಲಿಯರ್. ಓಕೆ, ಅಲಮಟ್ಟಿ ಡಿಸರ್ವ್ ಬಗ್ಗೆ ಕೂಡ ಹೌದು, ಇಟ್ ಇಸ್ ಲೈಕ್ ಹೈಟ್ ನ ಜಾಸ್ತಿ ಮಾಡ್ತಾ ಇದ್ದಾರೆ, ಅದನ್ನ ನೀವು ಓದ್ಕೊಳ್ಬಹುದು ಓನ್ ಆಗಿ. ಓಕೆ, ನೆಕ್ಸ್ಟ್ ಪ್ರಗತಿ ಪಥ ಸ್ಕೀಮ್ ಬಗ್ಗೆ ಆಲ್ರೆಡಿ ಇದೇನು ಅಂತ ಎಕನಾಮಿಕ್ಸ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಅದಾದ್ಮೇಲೆ ಇಂಡಿಯಾಸ್ ಫಸ್ಟ್ AI ಕ್ಯಾಮರಾ ಎಲ್ಲಿ? ಬಂಡೀಪುರ ಫಾರೆಸ್ಟ್ ಅಲ್ಲಿ. ನೆಕ್ಸ್ಟ್ ಮೋದಿ ಬಿಕಮ್ ದ ನಂಬರ್ 1 ಯೂಟ್ಯೂಬರ್. ಓಕೆ, ನೆಕ್ಸ್ಟ್ ಸ್ಟೇಟ್ಸ್ ಫಸ್ಟ್ ಗೆಳತಿ ಸೆಂಟರ್. ಹಾಗಾದ್ರೆ ಗೆಳತಿ ಸೆಂಟರ್ ಅಂದ್ರೆ ಏನು ಅಂತ ಬಂದಾಗ ನಮ್ಗೆ ಗೊತ್ತೇ ಇದೆ ಅಲ್ವಾ, ತುಂಬಾ ಮ್ಯಾರೇಜ್ ಲೈಫ್ ಅಲ್ಲಿ ಡೊಮೆಸ್ಟಿಕ್ ವುಮೆನ್ಸ್ ಆದವರು ತುಂಬಾ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಓಕೆ, ಅವ್ರು ಎಸ್ಪೆಷಲಿ ಇನ್ ರೂರಲ್ ಏರಿಯಾ ಅಲ್ವಾ, ಅವರಿಗೆ ಮೆಂಟಲಿ ಸಪೋರ್ಟ್ ಮತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ಕಂಪ್ಲೇಂಟ್ ಮಾಡೋಗೋಸ್ಕರ ಒಂದು ಇನಿಷಿಯೇಟಿವ್ ಅನ್ನು ಅಥವಾ ಒಂದು ಸೆಂಟರ್ ಅನ್ನು ಸ್ಥಾಪನೆ ಮಾಡ್ತಾ ಇದೆ. ಎಲ್ಲಿ? ಕಲಬುರ್ಗಿಯಲ್ಲಿ. ಓಕೆ, ಏನು ಇದು ಹಂಗಿದ್ರೆ ಗೆಳತಿ ಸೆಂಟರ್ ಇಸ್ ಎ ಯುನಿಕ್ ಇನಿಷಿಯೇಟಿವ್ ಆಫ್ ದ ಕರ್ನಾಟಕ ಗವರ್ಮೆಂಟ್ aimed at providing the immediate support to the rural women. It is not both urban and rural both alla, it is only rural women in facing the domestic violence or the mental harassment. Okay, to seek the actions of service which is earlier limited to urban area to village level. Okay, ನಾವು ಮೊದಲೇ urban ಏರಿಯಾದಲ್ಲಿ ಮಾತ್ರ ಲಿಮಿಟ್ ಆಗಿತ್ತು, ನಾವು ಇಟ್ ಇಸ್ ಎಕ್ಸ್ಟೆಂಡೆಡ್ ಟು ರೂರಲ್ ಏರಿಯಾ ಆಸ್ ವೆಲ್. ಓಕೆ, ಹಾಗಿದ್ರೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸ್ಟೇಟ್ ಹಿಸ್ಟ್ರಿ ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಇನ್ ದ ಗ್ರಾಮ ಪಂಚಾಯತ್ ಲೆವೆಲ್ ಇನ್ ದ ಕಲಬುರ್ಗಿ ಡಿಸ್ಟ್ರಿಕ್ಟ್. ಓಕೆ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಸ್ಟೇಟ್ ಹಿಸ್ಟ್ರಿ ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಇಟ್ ದ ಗ್ರಾಮ ಪಂಚಾಯತ್ ಲೆವೆಲ್ ಇನ್ ದ ಕಲಬುರ್ಗಿ ಡಿಸ್ಟ್ರಿಕ್ಟ್. ಓಕೆ, ಹಾಗಿದ್ರೆ ಇದು ಕೊಲಾಬರೇಷನ್ ಯಾರು ಅಂತ ಬಂದಾಗ ದ ಸ್ಕೀಮ್ ಹ್ಯಾಸ್ ಜನರಲಿ ಇಂಪ್ಲಿಮೆಂಟೆಡ್ ಅಂಡರ್ ದಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ವಿತ್ ಸಪೋರ್ಟ್ ಆಫ್ ದ ಗ್ರಾಮ ಪಂಚಾಯತ್. ಓಕೆ, ಇವಾಗ ಇದು ಪೈಲಟ್ ಬೇಸಿಸ್ ಅಲ್ಲಿ ಲಾಂಚ್ ಆಗಿದೆ. ಫಸ್ಟ್ ಇಲ್ಲಿ ಕಲಬುರ್ಗಿ ಡಿಸ್ಟ್ರಿಕ್ಟ್ ಅಲ್ಲಿ ಲಾಂಚ್ ಆಗಿದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇಟ್ ಮೇ ಇನ್ಕ್ರೀಸ್ ಟು ಲೈಕ್ ಎಕ್ಸ್ಪಾಂಡ್ ಟು ಸಮ್ ಅದರ್ ಡಿಸ್ಟ್ರಿಕ್ಟ್ ಆಸ್ ವೆಲ್. ಓಕೆ, ಹಾಗಿದ್ರೆ ಸೆಂಟರ್ ಅಂತ ಬಂದಾಗ ಸಮ್ ಅದರ್ ಲೈಕ್ ಬೇರೆ ಬೇರೆ ಸೆಂಟರ್ಗಳು, ಗೆಳತಿ ಸೆಂಟರ್ ಜೊತೆಗೆ ಬೇರೆ ಬೇರೆ ಸೆಂಟರ್ಗಳು ಸ್ಟೇಟ್ ಗೌರ್ಮೆಂಟ್ ಇಂದ ಕೂಡ ಲಾಂಚ್ ಆಗಿದೆ. ಒಂದು ಗೆಳತಿ ಸೆಂಟರ್ ಇವಾಗ ನೋಡಿದ್ವಲ್ವಾ ಗ್ರಾಮ ಪಂಚಾಯತ್ ಲೆವೆಲ್ ಇದೆ, ಪ್ರೊವೈಡ್ ದ ಕೌನ್ಸಿಲಿಂಗ್ ಅಂಡ್ ದ ಎಮೋಷನಲ್ ಸಪೋರ್ಟ್ ಟು ದ ರೂರಲ್ ವುಮೆನ್. ಓಕೆ, ಅದ್ರ ಜೊತೆಗೆ ಸಾಕಿ ಸೆಂಟರ್ ಅಂತ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂಡರು ಸಾಕಿ ಸೆಂಟರ್ ಅಂತ ಬಂದಿದೆ. ಪ್ರೊವೈಡ್ ದ ಆಲ್ ಸರ್ವಿಸ್ ಅಂಡರ್ ದಿ one roof to women affected by the violence or abuse. Okay, not the domestic violence, irrespective of any kind of violence or abuse ಅನ್ನ ಆಗಿದ್ರೆ women's go and like they get a provide they get a service there. Okay, ಎಲ್ಲಿ ಸಾಕಿಯಲ್ಲಿ they can register the complaint, they can like mental health problem ಇದೆ, they get a like counseling, all those things. Okay, next ಸಾಂತ್ವನ is help like ನಮ್ಗೆ ಗೊತ್ತಿದೆ, it is like ಕನ್ನಡ ವರ್ಡ್ ನಾವು ಹೇಳಿ ಸಾಂತ್ವನ ಮಾಡೋದು ಅಲ್ವಾ, to support the women that distress and provide assistance. Okay, next 109 women help ಲೈನ್ ಇರ್ಬೋದು, ಹಾಗೆ ಸ್ವಾದ ಗ್ರಹ ಅಂತ ಒಂದಿರ್ಬೋದು ಅಲ್ವಾ,
to provide the temporary shelter, food and clothing and medical care, counseling and legal aid to the women in difficult circumstances. Okay, like district level ಅಲ್ಲಿ, ಸ್ಟೇಟ್ ವೈಡ್ ಅಲ್ಲಿ, ತಾಲೂಕಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ. ಐ ಥಿಂಕ್ ಗ್ರಾಮ ಪಂಚಾಯತ್ ಲೆವೆಲ್ ಅಂತ ಬಂದಾಗ ಫಸ್ಟ್ ಟೈಮ್ ಇನ್ ಇಂಡಿಯಾ ಓಕೆ ಹೆಲ್ತ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಿರೋದು ಎಲ್ಲಿ ಕಲಬುರ್ಗಿಯಲ್ಲಿ. ಓಕೆ, ನೆಕ್ಸ್ಟ್ ಕರ್ತವ್ಯ ಆಪ್. ಓಕೆ, ಕ್ಯಾಂಪ್ಸ್ ಆಪ್ಸ್ ಅಂತ ಕರಿತೀವಿ. ಐ ಥಿಂಕ್ ನಮ್ಮ ಮನೇಲಿ ಯಾರು ಟೀಚರ್ ಇದ್ರೆ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಲೈಕ್ ನಮ್ಮ ಟೀಚರ್ ಆಗಿರೋದ್ರಿಂದ ಐ ನೋ ದಿಸ್. ಸಿ ಯೂಸ್ ಟು ಲೈಕ್ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಫಿಂಗರ್ ಪ್ರಿಂಟ್ಸ್ ಅನ್ನ ಅಥವಾ ಬಯೋಮೆಟ್ರಿಕ್ಸ್ ಅನ್ನ ಮಾಡ್ತಾ ಇತ್ತು. ಐ ಹ್ಯಾವ್ ಸೀನ್ ದಿಸ್. ಓಕೆ, ಕರ್ತವ್ಯ ಆಪ್. ಓಕೆ, ಕರ್ತವ್ಯ ಆಪ್ ಅಂತ ಬಂದಾಗ ಲೈಕ್ ಇಸ್ ಲೈಕ್ ಅಂದ್ರೆ ಗೊತ್ತಾಯಿದೆ ಗೌರ್ಮೆಂಟ್ ಯಾರು ಇರ್ತಾರಲ್ಲ ಎಂಪ್ಲಾಯೀಸ್ಗೆ ಅಂದ್ರೆ ಅವ್ರನ್ನ ಲೈಕ್ ಡಿಜಿಟಲ್ ಅಟೆಂಡೆನ್ಸ್ ಅನ್ನ ಕೊಡುವಂಥದ್ದು ಅಲ್ವಾ. To compulsory for the employees of all the government department, secretariat and the board corporation Karnataka to mark the attendance only through this app. Okay, ಅವ್ರ ಆಫೀಸಬಲ್ ಅಟೆಂಡೆನ್ಸ್ ಅನ್ನ ಇದನ್ನ ಆಪ್ ಅನ್ನ ಓಪನ್ ಮಾಡಿಬಿಟ್ಟು ಡಿಜಿಟಲ್ ಫೇಸ್ ಅನ್ನ ತೋರಿಸ್ಬೇಕು. ಓಕೆ, ಬಯೋಮೆಟ್ರಿಕ್ಸ್ ಅನ್ನ ಕೂಡ ಕೊಡಬೇಕು. ಓಕೆ, ಗೊತ್ತಾಗತ್ತೆ ಅವಾಗ. ಲೈಕ್ ಟೋಟಲಿ ನೆನ್ಪಿಟ್ಕೊಳ್ಬೇಕಾದ್ರೆ ಏನಂದ್ರೆ ಲೈಕ್ ಕ್ಯಾಂಪ್ಸ್ ಆಪ್ ಅಥವಾ ಕರ್ತವ್ಯ ಆಪ್ ರಿಲೇಟೆಡ್ ಟು ಏನು ಅಂತ ಕ್ವಶನ್ಸ್ ಅನ್ನ ಕೇಳೋದು, ಹೊಂದಿಸಿ ಬರೆಯಲ್ಲಿ ಬಿಫೋರ್ ಲೈಕ್ ಒನ್ ಡಿಜಿಟಲ್ ಈ ವಾಹನ ಆಪ್ ಬಗ್ಗೆ ಒಂದು ಕೇಳಿದ್ರೆ ತರ ಕರ್ತವ್ಯ ಆಪ್ ಅಂತ ಇದೆ. ಸೊ ಈ ಗವರ್ನೆನ್ಸ್ ಅನ್ನೋದು ನಿಮಗೆ ಗ್ರೂಪ್ ಸಿ ಅಡಿಷನಲ್ ಸಿಲೆಬಸ್ ಇರೋದ್ರಿಂದ ಸೊ ಇಂಥದ್ ಮೇಲೆ ನಿಮಗೆ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯು ಶುಡ್ ರಿಮೆಂಬರ್ ಕರ್ತವ್ಯ ಆಪ್ ರಿಲೇಟೆಡ್ ಟು ಏನಂತ ಗೊತ್ತಿದ್ರೆ ಸಾಕು. ಓಕೆ, these are all the initiative and program and schemes of this month. ಓಕೆ, ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಏನು ಆಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ. ಇದರ PDF ಅನ್ನು ಕೂಡ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡಿರ್ತೀವಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಇಟ್ ಇಸ್ ನಾಟ್ ಎ ಪ್ರೀ ಕಾಸ್ಟ್, ಇಟ್ ಇಸ್ ಓನ್ಲಿ 29 rupees. ಓಕೆ, ಜಸ್ಟ್ 29 rupees ಕಂಪ್ರಿಹೆನ್ಸಿವ್ ಆಗಿ ನಾವು ಕವರ್ ಮಾಡಿರ್ತೀವಿ. ಅಟ್ ದ ಸೇಮ್ ಟೈಮ್ ಯೂಟ್ಯೂಬ್ ಕ್ಲಾಸ್ ಫ್ರೀ ಇರುತ್ತೆ. ಓಕೆ, ಯಾರ್ಯಾರು ಜನವರಿಯಿಂದ ಮಾರ್ಚ್ ತನಕ ಯಾರ್ಯಾರು ಕ್ಲಾಸನ್ನು ನೋಡಿಲ್ಲ ಪ್ಲೀಸ್ ನೋಡಿ. ಆಲ್ರೆಡಿ ಎಕ್ಸಾಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಪ್ಕಮಿಂಗ್ ಮಂತ್ ಅಲ್ಲಿ. ಸೊ ಇವಾಗಲೇ ನೋಟಿಫಿಕೇಶನ್ ಆಗಿಲ್ಲ ಅಂತ ವೇಟ್ ಮಾಡಬೇಡಿ. ಲುಕ್, ಆದಷ್ಟು ಬೇಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ರಿವೈಸ್ ಅನ್ನ ಜಾಸ್ತಿ ಮಾಡಿ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ನಾನು ಸ್ಪರ್ಧಾ ಪ್ರಚಲಿತ. ಓಕೆ, ಏನು ಸ್ಪರ್ಧಾ ಪ್ರಚಲಿತ ಅನ್ನೋದು 1 year ಲೈಕ್ ಕರೆಂಟ್ ಅಫೇರ್ಸ್ ಅನ್ನ ಕಂಪ್ರಿಹೆನ್ಸಿವ್ ಕವರ್ ಮಾಡಲಿಕ್ಕೆ, ಒಂದು ಟಾಪಿಕ್ ವೈಸ್ ಅನ್ನ ಕವರ್ ಮಾಡಲಿಕ್ಕೆ ಆಲ್ರೆಡಿ ನಾನು ಅವಾರ್ಡ್ಸ್ ಬಗ್ಗೆ ಇಂಟರ್ನ್ಯಾಷನಲ್ ಮತ್ತೆ ಇಂಡಿಯನ್ ಅವಾರ್ಡ್ಸ್ ರಿಲೇಟೆಡ್ ಏನಿದೆಯಲ್ವಾ ಆಲ್ರೆಡಿ ಒಂದು ವಿಡಿಯೋನ ಫ್ರೀ ಆಗಿ ಬಿಟ್ಟಿದ್ದೀನಿ. ಓಕೆ, ಈಗ ಅಪ್ಕಮಿಂಗ್ ಅಲ್ಲೂ ನಾನು ಕರ್ನಾಟಕ ರಿಲೇಟೆಡ್ ಅವಾರ್ಡ್ಸ್, ಸ್ಪೋರ್ಟ್ಸ್ ನ್ಯೂಸ್ ಅಪ್ಕಮಿಂಗ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು ಗೈಸ್. ಓಕೆ, ಸ್ಟಡಿ ವೆಲ್. ಥ್ಯಾಂಕ್ ಯು ಸೋ ಮಚ್.